ಗುರುಭ್ಯೋ ನಮಃ. ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿ ನಮ್ಮೆಲ್ಲರಿಗಾಗಿ ಸಿದ್ಧಪಡಿಸಿದ ಕಾರ್ಯಕ್ರಮ ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗುತ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಮುಖ್ಯವಾಗಿ ನಿಯೋಜನೆ ಮಾಡಿದಂಥವನು ಭಗವಂತನಾದ ಶ್ರೀನಿವಾಸ. ಆದ್ದರಿಂದ ಆ ಶ್ರೀನಿವಾಸನನ್ನು ಮನಸಾ ಸ್ಮರಣೆಯನ್ನು ಮಾಡೋಣ. ಆ ಶ್ರೀನಿವಾಸ ಬೇರೆಯಲ್ಲ, ಶ್ರೀಕೃಷ್ಣ ಬೇರೆಯಲ್ಲ. ಅಂಥ ಶ್ರೀಕೃಷ್ಣ ಜಗತ್ತಿಗೆ ನೀಡಿದ ಅಮೋಘವಾದ ಜ್ಞಾನ ಸಂಪತ್ತು ಅಂದರೆ ಅದು ಶ್ರೀಮದ್ ಭಗವದ್ಗೀತಾ. ಸಾಮಾನ್ಯವಾಗಿ ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡುವಂತೆ ಚತ್ವಾರಸ್ತು ಗಕಾರಾಹ ಮುಖ್ಯಾಹ, 4 ಗಕಾರಗಳನ್ನು ಉಲ್ಲೇಖ ಮಾಡ್ತಾರೆ. ಮೊದಲನೆಯ ಗಕಾರವೇ ಗೋವಿಂದ, ಆತನೇ ಶ್ರೀನಿವಾಸ. ಅನಂತರದಲ್ಲಿ ಗೋವಿಂದ, ಆನಂತರದಲ್ಲಿ ಗಂಗಾ, ಅನಂತರದಲ್ಲಿ ಮತ್ತೊಂದು ಗಕಾರ ಗೋವು, ಆನಂತರದಲ್ಲಿ ಭಗವಂತನಾದ ಶ್ರೀನಿವಾಸನನ್ನು ನೆನಪು ಮಾಡಿಕೊಳ್ಳೋದಕ್ಕೆ, ನಮ್ಮ ದೇಹವನ್ನು ಶುದ್ಧಿ ಮಾಡಿಕೊಳ್ಳೋದಕ್ಕೆ ಬೇಕಾಗುವಂಥದ್ದು ಗಂಗಾದಿ ನದಿಗಳ ಸ್ನಾನ. ಆದ್ದರಿಂದ ಗಂಗೆ, ಆನಂತರ ಗಂಗೆಯಲ್ಲಿ ಮಿಂದ ವ್ಯಕ್ತಿಗಳು ಗೋವಿನ ಸೇವೆಯನ್ನು ಮಾಡ್ತಾ ಆ ಗೋಕ್ಷೀರವನ್ನು ಭಗವಂತನ ಪ್ರಸಾದವಾಗಿ ಸ್ವೀಕಾರವನ್ನು ಮಾಡಿ, ಆನಂತರದಲ್ಲಿ ಮತ್ತೊಂದು ಅಂತಿಮವಾದ ಗಕಾರ ಅದು ಭಗವದ್ಗೀತಾ. ಆ ಗೀತೆಯನ್ನು ಪಾನ ಮಾಡಿದರೆ ನಿಶ್ಚಿತವಾಗಿ ಮೋಕ್ಷವನ್ನು ಪಡೆಯುತ್ತೇವೆ. ಆದ್ದರಿಂದ ಜಗತ್ತಿನ ಅತ್ಯದ್ಭುತವಾದ ಗ್ರಂಥಗಳಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಪ್ರಪ್ರಥಮವಾಗಿ ಕುಳಿತುಕೊಂಡ ಗ್ರಂಥ ಅದು ಶ್ರೀಮದ್ ಭಗವದ್ಗೀತಾ ಗ್ರಂಥ. ಗೀತಾಶಾಸ್ತ್ರಮಿದಂ ಪುಣ್ಯಂ, ಗೀತಾಶಾಸ್ತ್ರ ಅನ್ನೋದು ಅತ್ಯಂತ ಪುಣ್ಯಕರವಾದಂಥ ಶಾಸ್ತ್ರ. ಇದನ್ನು ಪಠನ ಮಾಡಿದಂಥ ವ್ಯಕ್ತಿಗೆ ಪುನರ್ಜನ್ಮ ನ ವಿದ್ಯತೆ ಅಂತಾರೆ. ಮತ್ತೊಂದು ಜನ್ಮವೇ ಇಲ್ಲ ಅಂತ ತಿಳಿಸ್ತಾರೆ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರವಿಸ್ತರೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾತ್ ವಿನಿಸೃತ. ಭಗವದ್ಗೀತೆ ಭಗವಂತನ ಮುಖಕಮಲದಿಂದ ಹೊರಟ ಸುಂದರವಾದ ವಾಣಿ. ಆದ್ದರಿಂದ ಸಮಸ್ತ ಶಾಸ್ತ್ರಗಳ ಸಾರಭೂತವಾದದ್ದು ಭಗವದ್ಗೀತೆ. ಸರ್ವೋಪನಿಷದೋ ಗಾವಃ ದೋಗ್ಧ ಗೋಪಾಲನಂದನ ಪಾರ್ಥೋ ವತ್ಸಃ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ಅಂತ ಮಹಾಭಾರತ ಸಕಲ ಸರ್ವೋತ್ತಮವಾದ ಗ್ರಂಥ. ಆದರೆ ಅದರಲ್ಲಿರೋ ಶ್ಲೋಕಗಳು 1,00,000 ಶ್ಲೋಕ. 1,00,000 ಶ್ಲೋಕವನ್ನು ಪಾರಾಯಣ ಮಾಡೋದು ಹೇಗೆ, ಅದನ್ನು ಓದಿ ಅರ್ಥ ಮಾಡ್ಕೊಳ್ಳೋದು ಹೇಗೆ ನಾವು? ಅದಕ್ಕೋಸ್ಕರ ಭಗವಂತ ಏನು ಮಾಡ್ದ, ಅದೆಲ್ಲದರ ಸಾರವನ್ನು ತೆಗೆದು 700 ಶ್ಲೋಕಗಳಲ್ಲಿ ಭಗವದ್ಗೀತೆಯನ್ನು ರಚನೆ ಮಾಡಿಕೊಟ್ಟ. ಮತ್ತೊಂದು ವಿಷ್ಣು ಸಹಸ್ರನಾಮವನ್ನು ನೀಡಿದ್ದಾನೆ. ಒಂದು ಸ್ವತಃ ತಾನೇ ಹೇಳಿದ್ದೂ ಭಗವದ್ಗೀತೆ, ಮತ್ತೊಂದು ಭೀಷ್ಮರ ಒಳಗಡೆ ಅಂತರ್ಯಾಮಿಯಾಗಿ ಕುಳಿತುಕೊಂಡು ಅದೇ ಯುಧಿಷ್ಠಿರನನ್ನು ಮುಂದಿಟ್ಟುಕೊಂಡು ವಿಷ್ಣು ಸಹಸ್ರನಾಮವನ್ನು ಭೀಷ್ಮಾಚಾರ್ಯರ ಮುಖಾಂತರ ಉದ್ಗಿರಣ ಮಾಡಿಸಿದ್ಯಾರು ಅಂದರೆ ಭಗವಂತನಾದ ಕೃಷ್ಣ. ಆದ್ದರಿಂದ ಜ್ಞೇಯಂ ಪಾಠ್ಯಂಚ ತದ್ವಯಂ, ಒಂದು ವಿಷ್ಣು ಸಹಸ್ರನಾಮ, ಮತ್ತೊಂದು ಭಗವದ್ಗೀತೆ. ಇದನ್ನು ಪ್ರತಿನಿತ್ಯ ಪಾರಾಯಣ ಮಾಡಬೇಕು ಅಂತ ಶಾಸ್ತ್ರ ತಿಳಿಸ್ತಾ ಇದೆ. ಜೊತೆಗೆ ಜ್ಞೇಯಂ, ಇದರ ಅರ್ಥವನ್ನು ತಿಳಿದುಕೊಳ್ಬೇಕು. ಈ ದೃಷ್ಟಿಯಿಂದ ಭಗವಂತನೇ ಈ ಮಾತುಗಳನ್ನು ಹೇಳಿರೋದರಿಂದ ಆ ಭಗವಂತನೇ ತಿರುಮಲ ತಿರುಪತಿ ದೇವಸ್ಥಾನದ ಅಧಿಕಾರಿಗಳಿಗೆ ತಾನ ಮನಸ್ಸಿನಲ್ಲಿ ಪ್ರೇರಣೆಯನ್ನು ನೀಡಿದ. ಅವನ ಪ್ರೇರಣೆಗೆ ಅನುಸಾರವಾಗಿ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿ ನಮಗಾಗಿ ನಿಮಗಾಗಿ ಭಗವದ್ಗೀತೆಯ ವಾಚನ ಮತ್ತು ಪ್ರವಚನ ಕಾರ್ಯಕ್ರಮವನ್ನು ಏರ್ಪಾಟು ಮಾಡ್ತು. ಭಗವದ್ಗೀತೆಯ ವಾಚನದಲ್ಲಿ ನಾವು ಶ್ಲೋಕಗಳನ್ನು ಹೇಳ್ಕೊಡ್ತೇವೆ. ಆ ಶ್ಲೋಕಗಳನ್ನು ನಿಮ್ಮ ಮನೆಯಲ್ಲಿ ಕುಳಿತಂಥ ನೀವು ಪುಸ್ತಕಗಳನ್ನು ತೆರೆದಿಟ್ಕೊಂಡು ನಾವು ಹೇಳಿಕೊಟ್ಟ ಕೂಡಲೇ ನೀವು ಮತ್ತೆ ಪುನರುಚ್ಚಾರವನ್ನು ಮಾಡ್ತಾ ಸ್ಫುಟವಾಗಿ ಶ್ಲೋಕಗಳನ್ನು
ಓದೋದಕ್ಕೆ ಕಲಿಬೋದು. ಅನಂತರದಲ್ಲಿ ಆ ಶ್ಲೋಕಗಳ ಭಾವಾರ್ಥವನ್ನು ಪ್ರಸಿದ್ಧರಾದ ವಿದ್ವಾಂಸರ ಮುಖಾಂತರವಾಗಿ ಪ್ರವಚನವನ್ನು ಮಾಡಿಸ್ತಾರೆ. ಆ ಶ್ಲೋಕಗಳ ಭಾವಾರ್ಥವನ್ನೂ ತಿಳ್ಕೊಳ್ಬೋದು. ಹೀಗೆ ವಾಚನ ಮತ್ತು ಪ್ರವಚನಗಳ ಮುಖಾಂತರವಾಗಿ ನಾವು ನಮ್ಮ ಜೀವನವನ್ನು ಹದ ಮಾಡಿಕೊಳ್ಳೋದಕ್ಕೆ ತಿರುಮಲ ತಿರುಪತಿ ದೇವಸ್ಥಾನ ಅತ್ಯಂತ ಉತ್ತಮವಾದ ಕೆಲಸವನ್ನು ನಡೆಸ್ತಾ ಇದೆ. ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ ನಮಗಾಗಿ ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸ್ತಾ ಇದೆ. ಬನ್ನಿ, ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳೋಣ. ಆರಂಭದಲ್ಲಿ ಇವತ್ತಿನ ದಿನ ನಾವು ಭಗವದ್ಗೀತೆಯ 8ನೇ ಅಧ್ಯಾಯದ ಶ್ಲೋಕಗಳ ಪಾರಾಯಣವನ್ನು ಮೊದಲು ಮಾಡ್ತೇವೆ. ಅನಂತರದಲ್ಲಿ ಆಚಾರ್ಯ ಪುರುಷರು ಇದರ ವ್ಯಾಖ್ಯಾನವನ್ನು ನಡೆಸ್ತಾರೆ. ಮತ್ತೆ ಕೃಷ್ಣಾರ್ಪಣವನ್ನು ನಾವು ಹೇಳೋಣ. ಇದೀಗ ತಮ್ಮೆಲ್ಲರಿಗೂ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿಯ ಮೂಲಕವಾಗಿ ಆದರವಾದ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮದಲ್ಲಿ ಮುಂದಡಿಯನ್ನು ಇಡ್ತಾ ಇದ್ದೇವೆ. ಅಥ ಅಷ್ಟಮೋಧ್ಯಾಯ. ಈಗ 8ನೇ ಅಧ್ಯಾಯ ಪ್ರಾರಂಭ ಮಾಡ್ತಾ ಇದ್ದೇವೆ. ಯಾವುದಕ್ಕೂ ಕೂಡ ಮೊದಲು ಗುರುಗಳ ಪ್ರಾರ್ಥನೆಯನ್ನು ಮಾಡಬೇಕಾಗತ್ತೆ. ಗುರುವಿನ ಅನುಗ್ರಹವಾದರೆ ಮುಂದೆ ಎಲ್ಲವೂ ಸುಗಮವಾಗಿ ಜರುಗುತ್ತೆ. ಆದ್ದರಿಂದ ಗುರುಗಳ ಪ್ರಾರ್ಥನೆಯನ್ನು ಹೇಳ್ಕೊಡ್ತಾ ಇದ್ದೇನೆ. ತಾವೆಲ್ಲರೂ ಮನೆಯಲ್ಲಿ ಕೂತವರು ಹೇಳಬೇಕು. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರು ಶ್ರೀಪಾದ ಪಂಕಜೇ. ಇದೀಗ 7 ಬೆಟ್ಟಗಳ ಒಡೆಯನಾದ ಶ್ರೀನಿವಾಸ ದೇವರನ್ನು ಪ್ರಾರ್ಥನೆ ಮಾಡೋಣ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಆನಂದನಿಲಯಾಲಯೇ. ಮನೆಯಲ್ಲಿ ಕುಳಿತಂಥ ಎಲ್ಲರೂ ಭಗವದ್ಗೀತೆ ಪಾರಾಯಣವನ್ನು ಮಾಡ್ತಾ ಇದ್ದೀರಾ. ಆ ಪಾರಾಯಣದಿಂದ ಏನು ಪುಣ್ಯ ಪ್ರಾಪ್ತಿಯಾಗತ್ತೆ, ಆ ಪುಣ್ಯದಿಂದ ನಮ್ಮ ಕ್ಲೇಶಗಳನ್ನು ಪರಿಹಾರ ಮಾಡುವಂಥ ಶ್ರೀನಿವಾಸನಲ್ಲಿ ಕೇಳ್ಕೊಳ್ಬೇಕು. ಅದಕ್ಕೆ ಒಂದು ಮಾಧ್ಯಮ ಸಂಕಲ್ಪ. ಆ ಸಂಕಲ್ಪವನ್ನು ಹೇಳ್ತಾ ಇದ್ದೇನೆ. ಮನೆಯಲ್ಲಿರುವ ಎಲ್ಲರೂ ಕೂಡ ನೀವು ಆ ಸಂಕಲ್ಪವನ್ನು ಮಾಡಬೇಕೀಗ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶಾರೀರಸ್ಯ ಮಾನಸಶ್ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞಫಲ ಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ
भक्तिवैराग्यसिद्ध्यर्थम् श्रीगोपालकृष्णप्रेरणया श्रीगोपालकृष्णप्रेरणया श्रीगोपालकृष्णप्रीत्यर्थम् श्रीगोपालकृष्णप्रीत्यर्थम् श्रीमद्भगवद्गीतायाः श्रीमद्भगवद्गीतायाः अष्टमोऽध्यायान्तर्गत अष्टमोऽध्यायान्तर्गत श्लोकपारायणम् श्लोकपारायणम् तथा तथा भगवद्गीता भगवद्गीता प्रवचनश्रवणञ्च प्रवचनश्रवणञ्च ಕರಿಷ್ಯಾಮಹೇ. करिष्यामहे. ಭಗವಂತನಾದ ಶ್ರೀಕೃಷ್ಣನ ಪ್ರಾರ್ಥನೆಯನ್ನು ನೆರವೇರಿಸೋಣ. ಕಂಸಾಂತಕಂ ಶಂಸನೀಯಂ कंसान्तकं शंसनीयं ಸಂಶಾಂತಿಂ ಸಂಸೃತಿಚ್ಛಿದಂ संशान्तिं संस्कृतिचिदं ಸಂಶಯಚ್ಛೇದಿ ಸಂವಿದ್ಧಿಂ संशयश्चेदि संविद्धिं ಶ್ರೀನಿವಾಸಂ ಭಜೇ ನಿಶಂ. श्रीनिवासं भजे निशम्. ಶ್ರೀಮದ್ ಭಗವದ್ಗೀತೆಯನ್ನು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಶಾಸ್ತ್ರೇಷು ಭಾರತಂ ಸಾರಂ शास्त्रेषु भारतं सारं ತತ್ರ ನಾಮ ಸಹಸ್ರಕಂ तत्र नाम सहस्रकं ವೈಷ್ಣವಂ ಕೃಷ್ಣಗೀತಾ ಚ वैष्णवं कृष्णगीता च ತಜ್ಞಾನಾತ್ ಮುಚ್ಯತೇಂಜಸಾ. तज्ज्ञानात् मुच्यते जसा. ಸಕಲ ಪುರಾಣಗಳ ಕರ್ತೃ, ಸಕಲ ಸೂತ್ರಗಳ ನಿರ್ಮಾತೃ, ಸಕಲ ವಿಧವಾದ ಪುರಾಣಗಳನ್ನು ಉಪದೇಶ ಮಾಡಿದ ಮಹಾಮುನಿಗಳು ವೇದವ್ಯಾಸರು. ಅವರ ಪ್ರಾರ್ಥನೆಯನ್ನು ನೆರವೇರಿಸ್ತಾ ಇದ್ದೀವಿ. ವೇದವ್ಯಾಸ ಗುಣಾವಾಸ वेदव्यास गुणावास ವಿದ್ಯಾಧೀಶ ಸತಾಂ ವಶ विद्याधीश सतां वश ಮಾಂ ನಿರಾಶಂ ಗತಕ್ಲೇಶಂ मां निराशं गतक्लेशं ಕುರ್ವನಾಶಂ ಹರೇ ನಿಶಂ. गुरुरनाशं हरे निशम्. ಭಗವದ್ಗೀತೆಯ ಶ್ಲೋಕಗಳ ಪಠನವನ್ನು ಮಾಡಿದ್ದೇವೆ. ಈ ಶ್ಲೋಕಗಳ ಭಾವಾರ್ಥವನ್ನು, ಇದರ ಕುರಿತಾದ ಪ್ರವಚನವನ್ನು ಕೇಳುವ ಸುಯೋಗ ನಮಗೆ ಒದಗಿ ಬಂದಿದೆ. ಆಚಾರ್ಯರು ಈ ಶ್ಲೋಕಗಳ ಭಾವಾರ್ಥವನ್ನು, ಪ್ರವಚನವನ್ನು ನಡೆಸಿಕೊಡ್ತಾರೆ. ನಾವು ಭಕ್ತಿಯಿಂದ ಆ ಪ್ರವಚನವನ್ನು ಆಲಿಸೋಣ ಬನ್ನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಶ್ಚಾಂಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರಾದ ಶ್ರೀನಿವಾಸ ದೇವರ ದಿವ್ಯ ಕೃಪಾ ವಿಶೇಷದಿಂದ ಪ್ರತಿ ದಿವಸವೂ ಕೂಡ ಶ್ರೀಮದ್ ಭಗವದ್ಗೀತೆಯ ಪ್ರವಚನ ಮಾಲಿಕೆಯನ್ನು ನಾವು ನಡೆಸಿಕೊಳ್ತಾ ಇದ್ದೇವೆ. ತದಂಗಭೂತವಾಗಿ ಪರಮಾತ್ಮ 8ನೇ ಅಧ್ಯಾಯದಲ್ಲಿ ಅಕ್ಷರ ಬ್ರಹ್ಮಯೋಗ ಎನ್ನುವಂತಹ ಅಧ್ಯಾಯ, ಈ ಅಧ್ಯಾಯದಲ್ಲಿ ಅರ್ಜುನ ಕೆಲವು ಪ್ರಶ್ನೆಗಳನ್ನು ಮಾಡಿದ್ದ. ಆ ಪ್ರಶ್ನೆಗಳಿಗೆ ಕ್ರಮವಾಗಿ ಉತ್ತರಿಸುತ್ತಾ ಪರಮಾತ್ಮ ಕಿಂ ತದ್ ಬ್ರಹ್ಮ ಅಂತ ಮೊದಲನೇ ಪ್ರಶ್ನೆಗೆ ಅಕ್ಷರಂ ಬ್ರಹ್ಮ ಪರಮಂ ಅಂತ ಹೇಳಿದ. ಕಿಮಧ್ಯಾತ್ಮಂ ಅನ್ನೋದಕ್ಕೆ ಸ್ವಭಾವೋಧ್ಯಾತ್ಮ ಉಚ್ಯತೆ ಅಂತ ಹೇಳಿದ. ಕಿಂ ಕರ್ಮ ಅಂತ ಹೇಳಿದಾಗ ಭೂತಭಾವೋದ್ಭವಕರು ವಿಸರ್ಗ ಕರ್ಮ ಸಂಜ್ಞಿತ ಅಂತ ಹೇಳಿದ. ಇನ್ನು ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಂತಂದರೆ ಅಧಿಭೂತಂ ಕ್ಷರೋಭಾವ ಅನ್ನುವ ವಿಷಯವನ್ನು ಹಿಂದಿನ ಭಾಗದಲ್ಲಿ ನಾವು ಪ್ರಸ್ತಾವ ಮಾಡಿಕೊಂಡ್ವಿ. ಯಾವ ವಸ್ತುವಾದರೆ ಕ್ಷರ ಒಂದು ನಾಶವಾಗುವಂತಹ ಸ್ವಭಾವವುಳ್ಳದ್ದಾಗಿರುತ್ತದೋ ಅದು ಕೂಡ ಜೀವ ಹಾಗೂ ಜೀವನಿಗೆ ಸಂಬಂಧಪಟ್ಟ ಇಂದ್ರಿಯ, ಇವುಗಳನ್ನು ಬಿಟ್ಟು ಇರುವಂತಹ ಎಲ್ಲ ಜನ್ಮ ಇರುವಂತಹ ಹಾಗೂ ಲಯವಾಗುವಂತಹ ವಸ್ತುಗಳೆಲ್ಲವೂ ಕೂಡ ಅಧಿಭೂತ ಅಂತ ಕರೀತಾರೆ. ಇನ್ನು ಅಧಿದೈವತ ಅಂತ ಯಾರನ್ನು ಕರೀತಾರೆ? ಪುರುಷಶ್ಚಾಧಿದೈವತಂ. ಪುರೀತತ್ ನಾಡ್ಯಾಂ ಶೇತೆ ಇತಿ ಪುರುಷಃ ಅಂತ ಅನ್ನುವ ಒಂದು ಉತ್ಪತ್ತಿ. ಅಂದರೆ ಪುರೀತತ್ ಎನ್ನುವಂತಹ ನಮ್ಮ ನಾಡಿಯಲ್ಲಿ ಇದ್ದು ಜೀವನನ್ನು ಪ್ರಚೋದನೆ ಮಾಡ್ತಾರೆ. ಜೀವನು ತನ್ನ ಜೀವನಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಕ್ರಿಯೆಯನ್ನು ಕೂಡ ಮಾಡುವಂತೆ ಅವನನ್ನು ಪ್ರಚೋದಿಸ್ತಾರೆ, ಪ್ರೇರೇಪಿಸ್ತಾರೆ. ಅದರಿಂದಾಗಿ ಆ ಚತುರ್ಮುಖ ಬ್ರಹ್ಮದೇವರನ್ನು ಮತ್ತು ಶೇಷದೇವರನ್ನು ಅಧಿದೈವತ ಅಂತ ಕರೀತಾರೆ. ಇನ್ನು ಮುಂದಿನ 2 ಪ್ರಶ್ನೆಗಳನ್ನು ಕೂಡ ಪರಮಾತ್ಮ ಉತ್ತರಿಸುತ್ತಿದ್ದಾನೆ. ಮುಂದಿನ ಪ್ರಶ್ನೆ ಅಧಿಯಜ್ಞ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ. ಒಂದೇ ವಾಕ್ಯದಲ್ಲಿ ಅರ್ಜುನ 2 ಪ್ರಶ್ನೆಗಳನ್ನು ಮಾಡಿದ.
ಅಧಿಯಜ್ಞ ಹೇಗೆ, ಅಧಿಯಜ್ಞ ಯಾರು, ಅದು ಕೂಡ ಈ ದೇಹದಲ್ಲಿ ಅಂತ ಕೇಳ್ತಾನೆ. ಅಧಿಯಜ್ಞ ಕಥಂ ಹೇ ಮಧುಸೂದನ, ದೇಹೇ ಅಧಿಯಜ್ಞ ಕಥಂ ಹೇ ಮಧುಸೂದನ, ದೇಹೇ ಅಧಿಯಜ್ಞ ಕಹ ಎಂಬುದಾಗಿ ಕೂಡ, ದೇಹದಲ್ಲಿ ಅಧಿಯಜ್ಞ ಯಾರು, ದೇಹದಲ್ಲಿ ಇರುವ ಅಧಿಯಜ್ಞನು ಅವನು ಹೇಗೆ ಎನ್ನುವ 2 ಪ್ರಶ್ನೆಗಳನ್ನು ಮಾಡಿದ್ದ. ಅದಕ್ಕೆ ಪರಮಾತ್ಮ ಉತ್ತರ ನೀಡ್ತಾ ಇದ್ದಾನೆ. ಇಲ್ಲೂ ಕೂಡ ಪರಮಾತ್ಮ ಉತ್ತರವನ್ನು ನೀಡುವಾಗ ಅಧಿಯಜ್ಞೋ ಹಮೇವಾತ್ರ ದೇಹೇ ದೇಹಭೃತಾಂಬರ ಎಂಬುದಾಗಿ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಅತ್ರ ಅಂದರೆ ಈ ಜೀವರ ಶರೀರದಲ್ಲಿ ನಾನು ಅಹಮೇವ ಅಧಿಯಜ್ಞ, ಈ ಜೀವರ ಶರೀರದಲ್ಲಿ ಇದ್ದು ಅಧಿಯಜ್ಞ ರೂಪದಿಂದ ನಾನೇ ಇದ್ದೇನೆ ಎಂಬುದಾಗಿ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಇಲ್ಲಿ ಅತ್ರ ಎನ್ನುವ ಶಬ್ದವನ್ನು ಯಾಕೆ ಹೇಳಬೇಕಾಗಿ ಪರಮಾತ್ಮ? ಕೇವಲ ಅಧಿಯಜ್ಞೋ ಹಮೇವ ದೇಹೇ ದೇಹಭೃತಾಂಬರ ಅಂತ ಹೇಳ್ಬೋದಾಗಿತ್ತಲ್ಲ, ಅತ್ರ ಶಬ್ದವನ್ನು ಯಾಕೆ ಹೇಳಿದ ಅನ್ನುವ ಸಾರ್ಥಕ್ಯವನ್ನು ವ್ಯಾಖ್ಯಾನಕಾರರು ತಿಳಿಸ್ತಾ, ಅತ್ರೇತಿ ದೇಹ ವಿಶೇಷಣಂ ಈಶ್ವರ ದೇಹ ವ್ಯಾವೃತ್ಯರ್ಥಂ, ಪರಮಾತ್ಮನ ಶರೀರವನ್ನು ಬಿಟ್ಟು ಉಳಿದ ಎಲ್ಲ ರಮಾಬ್ರಹ್ಮಾದಿ ಸಮಸ್ತ ಜೀವರ ಶರೀರವನ್ನು ಕೂಡ ಅತ್ರ ಎನ್ನುವ ಶಬ್ದದಿಂದ ವಿವಕ್ಷೆ ಮಾಡ್ತಾರೆ. ಯಾಕೆ ದೇವರ ಶರೀರವನ್ನು ಬಿಟ್ಟು ಉಳಿದವರ ಶರೀರವನ್ನು ಮಾತ್ರ ಯಾಕೆ ತೆಗೆದುಕೊಳ್ತಾರೆ ಅನ್ನುವ ವಿಷಯವನ್ನು ತಿಳಿಸ್ತಾ, ಭಗವತಃ ಪ್ರಾಣಿದೇಹ ಇವ ಸ್ವದೇಹೇ ಪೃಥಗಭಾವೇನ ನಿಯಂತೃತ್ವಾಭಾವಾತ್, ನಮ್ಮ ಶರೀರದಲ್ಲಿದ್ದು ಪರಮಾತ್ಮ ತಾನು ನಮ್ಮನ್ನು ನಿಯಮನ ಮಾಡ್ತಾನೆ. ಹೀಗಾಗಿ ನಮ್ಮ ಶರೀರ ಬೇರೆ, ನಾವು ಬೇರೆ, ನಮ್ಮ ಶರೀರದಲ್ಲಿ ಇರುವಂತಹ ನಿಯಂತೃತ್ವತ್ವ ಭಾವನೆಯಿಂದ ಪರಮಾತ್ಮ ಬೇರೆ. ಹೀಗೆ 3 ಸೇರಿದ್ದು ನಮ್ಮ ಶರೀರವಾಗಿದ್ದರೆ ಪರಮಾತ್ಮನ ಶರೀರ ಹಾಗಲ್ಲ. ಪರಮಾತ್ಮನ ಶರೀರಕ್ಕೂ ಪರಮಾತ್ಮನಿಗೂ ಅಭೇದ ಇದೆ. ಪರಮಾತ್ಮನೇ ಪರಮಾತ್ಮನ ಶರೀರ. ಹಾಗೆಯೇ ಪರಮಾತ್ಮನ ಶರೀರವನ್ನು ನಿಯಮನ ಮಾಡುವವರು ಮತ್ತೊಬ್ಬರಿಲ್ಲ ಅನ್ನುವುದನ್ನು ಸೂಚನೆ ಮಾಡುವುದಕ್ಕಾಗಿ ಪರಮಾತ್ಮ ಅತ್ರ ಅಂತ ಹೇಳಿದ. ಅಂದರೆ ಈ ಸಮಸ್ತ ಜೀವರಲ್ಲಿ, ರಮಾದೇವಿಯಿಂದ ಆರಂಭಿಸಿ ಸಮಸ್ತ ಜೀವರಲ್ಲೂ ಕೂಡ ಅವರ ಶರೀರದಲ್ಲಿ ನಾನಿದ್ದು ಅವರ ಶರೀರವನ್ನು ನಾನು ನಿಯಮನ ಮಾಡುತ್ತೇನೆ ಎನ್ನುವ ವಿಷಯವನ್ನು ತೋರಿಸುವುದಕ್ಕಾಗಿ ಪರಮಾತ್ಮ ಅತ್ರ ಎನ್ನುವ ಶಬ್ದವನ್ನು ತಾನು ಹೇಳಿದ ಪರಮಾತ್ಮ. ಹಾಗೆ ಕರ್ತೃ ಭೋಕ್ತೃ ಫಲದಾತॄಣಾಂ ದೇಹೇ ಪ್ರೇರಕತೆಯ ವರ್ತಮಾನಃ ಅಧಿಯಜ್ಞಃ ಕಃ ಇತ್ಯರ್ಥಲಾಭಾಯ ದೇಹ ಇತ್ಯವಶ್ಯಂ ವಾಚ್ಯತ್ವಾತ್. ಸರಿ, ಹಾಗಿದ್ರೆ ಅತ್ರ ಅಂತ ಮಾತ್ರ ಹೇಳಿದರೆ ಸಾಕು, ಅತ್ರ ದೇಹೇ ಅಂತ ದೇಹ ಶಬ್ದವನ್ನು ಯಾಕೆ ಹೇಳಬೇಕಾಗಿತ್ತು? ದೇಹ ಶಬ್ದವನ್ನು ಬಿಟ್ಬಿಡ್ಬೋದಾಗಿತ್ತಲ್ಲ. ಯಾಕೆಂದರೆ ಅತ್ರ ಅನ್ನುವುದಕ್ಕೆ ಈ ದೇಹದಲ್ಲಿ ಅಂತ ಅರ್ಥ ಮಾಡಿಬಿಟ್ರೆ ಸಾಕಲ್ಲ ಅಂತ ಪ್ರಶ್ನೆ ಮಾಡಿದರೆ, ನೋಡಪ್ಪ, ಕರ್ತ, ಭೋಕ್ತ, ಫಲದಾತ ಈ 3 ಬೇರೆ ಬೇರೆ ಆಗಿದ್ದಾರೆ. ಕರ್ತ ಜೀವನು ಕರ್ತೃವಾಗಿದ್ದಾನೆ. ಭೋಕ್ತ ಒಂದು ನಾವು ಯಜ್ಞಾದಿಗಳನ್ನು ಮಾಡುವಾಗ ಆ ಯಜ್ಞದ ಹವಿಸ್ಸನ್ನು ಸ್ವೀಕಾರ ಮಾಡುವವರು ದೇವತೆಗಳು. ಹೀಗಾಗಿ ಭೋಕ್ತೃಗಳು ಬೇರೆ ಆದರು. ಫಲದಾತ, ಫಲವನ್ನು ನೀಡುವವನು ಸಾಕ್ಷಾತ್ ಪರಮಾತ್ಮ. ಹೀಗೆ ದೇಹದಲ್ಲಿ ಅಧಿಯಜ್ಞ ರೂಪದಿಂದ ಇರುವಂತಹ ಪರಮಾತ್ಮನ ವೈಶಿಷ್ಟ್ಯವನ್ನು ತೋರಿಸುವುದಕ್ಕಾಗಿ ಅತ್ರ ದೇಹೇ ಎಂಬುದಾಗಿ ಪರಮಾತ್ಮ ತಾನು ಇಲ್ಲಿ ಹೇಳಿದ್ದಾನೆ. ಹೀಗೇನೆ ಇಲ್ಲಿ ಸರ್ವಪ್ರಾಣಿದೇಹಗತ ಅಧಿಯಜ್ಞಾಖ್ಯ ವಿಶೇಷಾಪೇಕ್ಷೆಯ ಸಾಹಿತ್ಯಾಭಿಪ್ರಾಯೇಣ ಸಾಧಿಯಜ್ಞಂ ಮಾಂ ಇತಿ ಉಕ್ತಿ ಇತಿ. ಹಿಂದೆ ಪರಮಾತ್ಮ ಒಂದು ವಿಷಯವನ್ನು ಹೇಳ್ತಾ, ಅಂದರೆ ಸಾಧಿಭೂತಾದಿ ದೈವಂ ಮಾಂ ಸಾಧಿಯಜ್ಞಂ ಚಯೇ ವಿದುಹು ಅಂತ ಪರಮಾತ್ಮ ಹೇಳಿದ. ನನ್ನನ್ನು ತಿಳಿಯಿರಿ ಅಂತ ಇಷ್ಟೇ ಹೇಳಬೇಕಾಗಿತ್ತು ಪರಮಾತ್ಮ. ಅಧಿಯಜ್ಞದಿಂದ ಸಹಿತನಾಗಿ ನನ್ನನ್ನು ತಿಳಿಯಿರಿ ಅಂತ ಹೇಳುವುದು ಪರಮಾತ್ಮನ ಇಚ್ಛೆಯಾಗಿದೆ. ಅಂದರೆ ಕೇವಲ ನನ್ನನ್ನು ತಿಳಿಯುವುದಲ್ಲ, ಅಧಿಯಜ್ಞ ರೂಪದಿಂದ ಇರುವ ನನ್ನನ್ನು ತಿಳಿಯಿರಿ ಅಂತ ಪರಮಾತ್ಮ ಹೇಳಿದ್ದ. ಆ ವಿಷಯವನ್ನು ಸೂಚನೆ ಮಾಡುವುದಕ್ಕಾಗಿ ಇಲ್ಲಿ ಅಧಿಯಜ್ಞದ ಬಗ್ಗೆ ಇಷ್ಟು ವಿಷಯವನ್ನು ಇಲ್ಲಿ ನಮಗೆ ನೀಡಿದ್ದಾರೆ. ಹೀಗೆ ಹೇಳಿದಾಗ ಒಂದು ಸಂದೇಹ ಬರ್ತದೆ. ಕೇವಲ ಸಾಧಿಯಜ್ಞಂ ಮಾಂ ವಿದುಹು ಅಂತ ಹೇಳಿಬಿಟ್ಟೆ ಸಾಕು. ಅಧಿಯಜ್ಞಂ ಮಾಂ ವಿದುಹು ಅಂತ ಹೇಳಬೇಕಾಗಿತ್ತು ಪರಮಾತ್ಮ. ಮಾಂ ಅಂತಲೂ ಹೇಳಿದ, ಸಾಧಿಯಜ್ಞ ಅಂತಲೂ ಹೇಳಿದ. ಅಧಿಯಜ್ಞದಿಂದ ಸಹಿತನಾದ ನನ್ನನ್ನು ತಿಳಿಯಿರಿ ಅಂತ ಪರಮಾತ್ಮ ತಿಳಿಸಿಬಿಟ್ಟ. ಹಾಗೆ ವಾಕ್ಯವನ್ನೇ ಪ್ರಯೋಗ ಮಾಡಿಬಿಟ್ಟ. ಈ ಪ್ರಯೋಗ ಸ್ವಲ್ಪ ಅಸಾಧು ಅಂತ ನಮ್ಮಂತಹ ಅಜ್ಞಾನಿಗಳಿಗೆ ಅನಿಸಬಹುದು. ಪರಮಾತ್ಮ ಏನು ಹೇಳಬೇಕಾಗಿತ್ತು? ಅಧಿಯಜ್ಞನಾದ ನನ್ನನ್ನು ತಿಳಿಯಿರಿ ಅಂತ ಪರಮಾತ್ಮ ಹೇಳಬೇಕಾಗಿತ್ತು. ಅಥವಾ ಅಧಿಯಜ್ಞ ರೂಪದಿಂದ ನನ್ನನ್ನು ನಾನೇ ಅಧಿಯಜ್ಞ ಅಂತ ಹೀಗಾದರೂ ಹೇಳಬೇಕಾಗಿತ್ತು.
ಅಧಿಯಜ್ಞದಿಂದ ಸಹಿತನಾದ ನನ್ನನ್ನು ಅಂತ ಪ್ರಯೋಗ ಮಾಡಿದಾಗ ಅಧಿಯಜ್ಞ ಬೇರೆ ಪರಮಾತ್ಮ ಬೇರೆ ಎನ್ನುವ ಶಂಕೆ ಬರ್ತದೆ, ಎನ್ನುವ ಸಂಶಯ ಬರ್ತದೆ. ಈ ಸಂಶಯದ ಪರಿಹಾರ ಹೇಗೆ? ಭೇದ ಶಂಕಾಯಾಂ ಅವಶ್ಯಂ ಪರಿಹಾರ್ಯತ್ವಾದೇವ ಪ್ರಥಮ ಪ್ರಾಪ್ತಸ್ಯ ಅತ್ರ ದೇಹೇ ಅಧಿಯಜ್ಞಃ ಕಥಂ ಕೇನ ಪ್ರಕಾರೇಣಿತಿ ಪ್ರಶ್ನಸ್ಯ ಪರಿಹಾರಂ ಅನುಕ್ತ್ವಾ. ಎರಡು ಪ್ರಶ್ನೆಗಳು, ಅಧಿಯಜ್ಞಃ ಕಥಂ, ಅಧಿಯಜ್ಞಃ ಕಹ ಎನ್ನುವ ಎರಡು ಪ್ರಶ್ನೆಗಳಲ್ಲೂ ಕೂಡ ಮೊದಲು ಉತ್ತರಿಸುವುದು ಅಧಿಯಜ್ಞಃ ಅಹಂ ಅಂತ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಕ್ರಮವಾಗಿ ನೋಡಿದಾಗ ಅಧಿಯಜ್ಞಃ ಕಥಂ ಎನ್ನುವ ಪ್ರಶ್ನೆಗೆ ಉತ್ತರ ನೀಡಬೇಕಾಗಿತ್ತು ಪರಮಾತ್ಮ. ಆದರೆ ಪರಮಾತ್ಮ ಅಧಿಯಜ್ಞಃ ಕಹ ಅನ್ನುವ ಮುಂದಿನ ಪ್ರಶ್ನೆಗೆ ಉತ್ತರವನ್ನು ನೀಡ್ತಾ ಇದ್ದಾನೆ. ಹೀಗೇಕೆ ಮಾಡಿದ ಪರಮಾತ್ಮ ಅನ್ನುವ ಸಂದೇಹ ಯಾಕೆ ಅಂತಂದರೆ, ಇಲ್ಲಿ ಬಂದಂತಹ ಭೇದಶಂಕ, ಅಧಿಯಜ್ಞ ಬೇರೆ ಪರಮಾತ್ಮನು ಬೇರೆ, ಕೃಷ್ಣ ಬೇರೆ. ಪರಮಾತ್ಮ, ಕೃಷ್ಣ, ವಿಷ್ಣು, ನಾರಾಯಣ, ಭಗವಂತ ಇತ್ಯಾದಿ ಎಲ್ಲ ಶಬ್ದಗಳಿಂದ ಕರೆಯುವಂತಹ ಪರಮಾತ್ಮ ಇವನು ಬೇರೆ, ಅಧಿಯಜ್ಞ ಬೇರೆ ಎನ್ನುವ ನಮಗೆ ಸಂದೇಹ ಬರಬಹುದು. ಆ ಸಂದೇಹವನ್ನು ನಿವೃತ್ತಿ ಮಾಡುವುದಕ್ಕಾಗಿ ಪರಮಾತ್ಮ ಮೊದಲಿಗೆ ಎಲ್ಲಿ ಸಂದೇಹ ಬರ್ತದೋ ಆ ಸಂದೇಹವನ್ನು ನಿವೃತ್ತಿ ಮಾಡುವುದಕ್ಕಾಗಿ ಮುಂದಿನ ಪ್ರಶ್ನೆಯನ್ನು ಉತ್ತರವನ್ನು ನೀಡಿ ಅನಂತರ ಈ ಅಧಿಯಜ್ಞ ಕಹ ಎನ್ನುವ ಪ್ರಶ್ನೆಗೆ ತಾನು ಉತ್ತರವನ್ನು ನೀಡುವನಿದ್ದಾನೆ ಪರಮಾತ್ಮ. ಪರಿಹಾರಂ ಅನುಕ್ತ್ವಾ ಕಹ ಇತಿ ಪ್ರಶ್ನ ಏವ ಪರಿಹೃತಃ. ಮುಂದಿನ ಪ್ರಶ್ನೆಗೇನೆ ಅದಕ್ಕೆ ಅಂದರೆ ಅಲ್ಲಿ ಬಂದಂತಹ ಸಂದೇಹ ಇದು ಬಹಳ ದೊಡ್ಡದು. ಈ ಸಂದೇಹವನ್ನು ನಿವೃತ್ತಿ ಮಾಡಿಕೊಳ್ಳದ ಹೊರತು ಅಧಿಯಜ್ಞದ ಬಗ್ಗೆ ಪೂರ್ಣವಾದ ಕಲ್ಪನೆ, ಪೂರ್ಣವಾದ ಅರ್ಥ ನಮಗೆ ಅವಗತವಾಗುವುದಿಲ್ಲ. ಅದಕ್ಕಾಗಿ ಮುಂದಿನ ಪ್ರಶ್ನೆಗೆ ಆ ಅಧಿಯಜ್ಞ ಕಥಂ, ಅಧಿಯಜ್ಞ ಕಹ ಎನ್ನುವ ಪ್ರಶ್ನೆಗೆ ಪರಮಾತ್ಮ ಹೇಳಿದ ಅಧಿಯಜ್ಞೋ ಹಮೇವಾತ್ರ ದೇಹೇ ದೇಹಭೃತಾಂಬರ. ನಾನೇಪ್ಪ ಅಧಿಯಜ್ಞ ಅಂದರೆ ಸಾಧಿಭೂತಾದಿದೈವಂ ಮಾಂ ಅಂತ ಹೇಳುವಾಗ ಅಧಿಯಜ್ಞನೂ ನಾನೇ, ಅಧಿಯಜ್ಞ ಎನ್ನುವ ಹೆಸರು ಉಳ್ಳ ನನ್ನನ್ನು ತಿಳಿಯಿರಿ ಅಂತ ಪರಮಾತ್ಮ ಹೇಳ್ತಾನೆ. ನಾನು ಬೇರೆ, ಅಧಿಯಜ್ಞ ಬೇರೆ ಅಲ್ಲ. ಅಧಿಯಜ್ಞ ಎನ್ನುವ ಹೆಸರು ಅಥವಾ ಅಧಿಯಜ್ಞ ಎನ್ನುವ ರೂಪ ಇರುವಂತಹ ನನ್ನನ್ನು ನೀವು ಸ್ಪಷ್ಟವಾಗಿ ತಿಳಿಯಬೇಕು. ಹೇಗೆ ಪರಮಾತ್ಮನನ್ನು ತಿಳಿಯೋದು? ಇದೇನಿದು ಯಜ್ಞ ಅಂತ ಹೇಳ್ತಾ ಇದ್ದೀರಿ, ಯಜ್ಞದ ಭೋಕ್ತ ಅಂತ ಹೇಳ್ತಾ ಇದ್ದೀರಿ, ಇದು ಏನು ವಿಚಿತ್ರವಾಗಿದೆ ಅಂತ ಅನಿಸತ್ತೆ. ಇದಕ್ಕೆ ನಾವು ಭವಿಷ್ಯೋತ್ತರ ಪುರಾಣ ಅಂತರ್ಗತ, ಇನ್ನು ಬ್ರಹ್ಮಾಂಡ ಪುರಾಣ ಅಂತರ್ಗತ ಇತ್ಯಾದಿ ಪುರಾಣಗಳಲ್ಲಿ ನಾವು ಕಾಣ್ತೇವೆ. ಎಲ್ಲ ಸಪ್ತಋಷಿಗಳು, ಮಹಾಜ್ಞಾನಿಗಳು ಅವರೆಲ್ಲರೂ ಸೇರಿ ಯಜ್ಞವನ್ನು ಮಾಡುವಂತಹ ಸಂದರ್ಭ. ಯಜ್ಞ ಮಾಡುವವರು ಸಾಮಾನ್ಯರಲ್ಲ, ಸಪ್ತಋಷಿಗಳು. ಅವರು ಯಜ್ಞ ಮಾಡುವಂತಹ ಸಂದರ್ಭದಲ್ಲಿ ನಾರದರು ಒಂದು ಪ್ರಶ್ನೆ ಮಾಡ್ತಾರೆ, ನೀವು ಯಜ್ಞ ಮಾಡ್ತಾ ಇದ್ದೀರಿ, ಯಾರನ್ನು ಉದ್ದೇಶಿಸಿ ಯಜ್ಞ ಮಾಡ್ತಾ ಇದ್ದೀರಿ? ಅಧಿಯಜ್ಞೋ ಕಹ ಅನ್ನುವ ಪ್ರಶ್ನೆ ಅಲ್ಲೂ ಬಂತಂತೆ. ಈ ಪ್ರಶ್ನೆ, ಈ ಯಜ್ಞಕ್ಕೆ ಮುಖ್ಯವಾದ ಫಲಭೋಕ್ತ ಯಾರು ಅಂತ ನಾರದರು ಪ್ರಶ್ನೆ ಮಾಡಿದರು. ಮಹರ್ಷಿಗಳೆಲ್ಲ ಕಕ್ಕಾಬಿಕ್ಕಿಯಾದಂತೆ ಕಂಡರು. ಅವರು ನಮಗೆ ಹಾಗೆ ತೋರಿಸ್ತಾರೆ. ವಾಸ್ತವಿಕವಾಗಿ ಅವರು ಹಾಗೆ ಆದದ್ದಲ್ಲ. ಯಾಕೆಂದರೆ ಪ್ರಯೋಜನವಿಲ್ಲದೇನೆ, ಈ ಯಜ್ಞ ಪ್ರತಿಪಾದ್ಯ ಯಾರು ಎನ್ನುವ ಜ್ಞಾನ ಇಲ್ಲದೇನೆ ಯಜ್ಞ ಮಾಡಲು ಹೊರಟ ಮೂರ್ಖರಲ್ಲ ಆ ಋಷಿಗಳು. ಮಹಾಜ್ಞಾನಿಗಳು ಅವರೆಲ್ಲರೂ ಕೂಡ, ಪಂಡಿತರು. ಎಷ್ಟೆಷ್ಟೋ ಜನ್ಮಗಳಿಂದ ಪರಮಾತ್ಮನ ಅಪರೋಕ್ಷ ದರ್ಶನ ಮಾಡಿಕೊಂಡಂತಹ ಮಹಾನುಭಾವರು. ಅವರು ನಮಗೆ ತೋರಿಸ್ತಾರೆ ಹಾಗೆ. ತಮಗೆ ಈ ವಿಧವಾದಂತಹ ಒಂದು ಭ್ರಮೆ ಬಂದಿದೆ ಎನ್ನುವಂತೆ ತೋರಿಸ್ತಾರೆ. ಯಾಕೆ ಅಂತಂದರೆ ನಾವೆಲ್ಲ ಕಡೆ ಹುಡುಕಿದ್ವಿ. ಆ ಹುಡುಕಿದಾಗ ಸರ್ವೋತ್ತಮನಾಗಿ ಬೇರೆ ಯಾರೂ ಕಂಡಿಲ್ಲ. ಸರ್ವೋತ್ತಮರಾಗಿ ಕಂಡಂತಹ ದೇವತೆಗಳು ಮೂರೇ ಜನ, ಬ್ರಹ್ಮ ವಿಷ್ಣು ಮಹೇಶ್ವರರೇ. ಅದರಲ್ಲಿ ಬ್ರಹ್ಮ ಮಹೇಶ್ವರರು ಹೀಗಿದ್ದರು. ಅವರಿಂದ ವಿಲಕ್ಷಣನಾಗಿ ಸರ್ವೋತ್ತಮನಾಗಿ ಇರುವವನು ಪರಮಾತ್ಮ ಒಬ್ಬನೇ ಅನ್ನುವ ವಿಷಯವನ್ನು ಇನ್ನಿಷ್ಟು ದಾರ್ಢ್ಯವಾಗಿ ತೋರಿಸುವುದಕ್ಕಾಗೇನೆ ಅವರು ಅಲ್ಲಿ ಹಾಗೆ ನಾಟಕ ಮಾಡಿದರು. ಅದನ್ನೇ ಹೇಳ್ತಾರೆ, ಕಿಂಚ ಸರ್ವಯಜ್ಞ ಭೋಕ್ತೃತ್ವ ಸರ್ವಯಜ್ಞ ಪ್ರವರ್ತಕತ್ವ ಪ್ರಕಾರೇಣ ಹಿ ಭಗವತಃ ಅಧಿಯಜ್ಞತ್ವಂ. ಪರಮಾತ್ಮನೇ ಸರ್ವಯಜ್ಞ ಭೋಕ್ತ, ಪರಮಾತ್ಮನೇ ಸರ್ವಯಜ್ಞ ಪ್ರವರ್ತಕ ಎನ್ನುವ ಈ ಎಲ್ಲ ವಿಷಯಗಳು ಕೂಡ, ಈ ಎಲ್ಲ ವಿಶೇಷಣಗಳು ಕೂಡ ಪರಮಾತ್ಮನ ಈ ಭವಿಷ್ಯೋತ್ತರ ಪುರಾಣ ಅಂತರ್ಗತ ಇತ್ಯಾದಿ ಕಥೆಗಳಿಂದ, ಮಹಿಮೆಯಿಂದ ನಮಗೆ ತೋರಿ ಬರ್ತದೆ. ಹೀಗಾಗಿ ಆ ಪರಮಾತ್ಮನೇ ಅಧಿಯಜ್ಞ ಅಂತ ಕರೆಸಿಕೊಳ್ಳಲ್ಪಡುತ್ತಾನೆ. ಅಧಿಯಜ್ಞ ಅನ್ನುವುದಕ್ಕೆ ಮುಂದೆ ಇನ್ನೂ ಅನೇಕ ಅರ್ಥಗಳನ್ನು ಹೇಳುವರಿದ್ದಾರೆ. ಆದರೆ ಪ್ರಧಾನವಾಗಿ ಅಧಿಯಜ್ಞನಾದವನು ಪರಮಾತ್ಮನೇ. ಅದನ್ನೇ ಹೇಳಿದ ಪರಮಾತ್ಮ, ಅಧಿಯಜ್ಞೋ ಹಮೇವಾತ್ರ ದೇಹೇ ದೇಹಭೃತಾಂಬರ. ಈ ಶರೀರದಲ್ಲಿದ್ದು ಅಧಿಯಜ್ಞ ಎಂಬ ಹೆಸರಿಂದ ನಾನೇ ವಾಚ್ಯನಾಗಿದ್ದೇನೆ
ಎನ್ನುವ ವಿಷಯವನ್ನು ಪರಮಾತ್ಮ ಹೇಳ್ತಾನೆ. ಇದೇ ವಿಷಯವನ್ನು 5ನೇ ಅಧ್ಯಾಯವಾದಂತಹ ಭೋಕ್ತಾರಂ ಯಜ್ಞ ತಪಸಾಂ ಎನ್ನುವ ಆ ಶ್ಲೋಕದಲ್ಲೂ ಕೂಡ ಅಲ್ಲಿ ಬಂದಂತಹ ವಿಷಯಗಳಲ್ಲೂ ಕೂಡ ಪರಮಾತ್ಮ ತಿಳಿಸಿದ. ಪರಮಾತ್ಮ ಹೇಳ್ತಾನೆ, ಯಜ್ಞ ತಪಸಾಂ ಭೋಕ್ತಾರಂ, ನೀನು ಯಜ್ಞ ಮಾಡು, ನೀನು ತಪಸ್ಸು ಮಾಡು, ಆ ಎಲ್ಲದನ್ನೂ ಕೂಡ ನಾನೇ ಭೋಗ ಮಾಡ್ತೇನೆ. ಏನು ಯಜ್ಞವನ್ನು ಭೋಗ ಮಾಡುವುದಂದ್ರೇನು, ತಪಸ್ಸನ್ನು ಭೋಗ ಮಾಡುವುದಂದ್ರೇನು? ದೇವತೋದ್ದೇಶಗೇನ ದ್ರವ್ಯತ್ಯಾಗ ಯಜ್ಞ ಅಂತ ಯಜ್ಞ ಶಬ್ದಕ್ಕೆ ನಿರ್ವಚನ ನೀಡ್ತಾರೆ. ಒಬ್ಬ ದೇವತೆ, ಉದಾಹರಣೆಗೆ ಅಗ್ನಯೇ ಸ್ವಾಹ ಅಂಥೇಳಿ ನಾವು ತುಪ್ಪ ಹಾಕಿದ್ವಿ. ತುಪ್ಪ ಹಾಕಿದಾಗ ಅಗ್ನಿಯನ್ನು ಉದ್ದೇಶಿಸಿಕೊಂಡು ಈ ದ್ರವ್ಯ ಅಗ್ನಿಗೆ ಸೇರಲಿ ಎಂದು ಭಾವಿಸಿ ಆ ತುಪ್ಪವನ್ನು ನಾನು ಕೊಟ್ಟೆ. ಇದು ದ್ರವ್ಯತ್ಯಾಗ. ದೇವತೋದ್ದೇಶಕೇನ ದ್ರವ್ಯತ್ಯಾಗ ಯಜ್ಞ ಅಂತ ಯಜ್ಞ ಶಬ್ದಕ್ಕೆ ನಿರ್ವಚನ. ಹೀಗೆ ಹೇಳುವಾಗ ಅಂತಹ ಆ ಯಜ್ಞವನ್ನು ಭೋಗ ಮಾಡುವಂತಹ ಆ ದೇವತೆ ಯಾರಿದ್ದಾರೋ ಆ ಯಜ್ಞದ ಅಗ್ನಿದೇವರು ಭೋಗ ಮಾಡ್ತಾರೆ. ಅಗ್ನಿಯ ಅಂತರ್ಯಾಮಿಯಾಗಿದ್ದು ಪರಶುರಾಮನು ಅದನ್ನು ಭೋಗ ಮಾಡ್ತಾನೆ. ತಪಸ್ಸನ್ನು ಭೋಗ ಮಾಡ್ತಾನೆ. ಸರಿ, ಯಜ್ಞ ಭೋಗ ಮಾಡಿದ. ಯಜ್ಞ ಅಂತಂದರೆ ನಾವೇನು ದ್ರವ್ಯವನ್ನು ಕೊಟ್ವಿ, ಹೂವು ಕೊಟ್ಟವು, ಹಣ್ಣು ಕೊಟ್ವಿ, ಅಥವಾ ತುಪ್ಪ ಹಾಕಿದ್ವಿ, ಅಥವಾ ಹಾಲು ಹಾಕಿದ್ವಿ, ಅದನ್ನು ಭೋಗ ಮಾಡಿದ್ರು ಅಂದರೆ ಸರಿ. ತಪಸ್ಸನ್ನು ಭೋಗ ಮಾಡುವುದಂದರೆ ಏನು? ಪರಮಾತ್ಮ ತಪಸ್ಸನ್ನು ಭೋಗ ಮಾಡ್ತಾನೆ. ಅದನ್ನು ಹೇಗೆ ಭೋಗ ಮಾಡ್ತಾನೆ ಪರಮಾತ್ಮ ಅಂತಂದರೆ ಬಹಳ ವಿಚಿತ್ರವಾದಂತಹ ಭೋಗ ಪರಮಾತ್ಮನದು. ಏನು ತಪಸ್ಸನ್ನು ಭೋಗ ಮಾಡ್ತಾನೆ? ನಾವು ತಪ ಆಲೋಚನೆ, ಭಗವದ್ವಿಷಯಕವಾದಂತಹ ಏನೇನು ಸತ್ಕರ್ಮಗಳನ್ನು ಮಾಡ್ತೇವೆ, ಸದಾಲೋಚನೆಗಳನ್ನು ಮಾಡ್ತೇವೆ, ಉತ್ತಮವಾದಂತಹ ಆಂತರಂಗಿಕವಾದಿ ಮನನಾದಿಗಳನ್ನು ಮಾಡ್ತೇವೆ, ಅದನ್ನು ಕೂಡ ಪರಮಾತ್ಮ ತನ್ನ ಪೂಜೆ ಅಂತ ತಿಳಿದು ಅದನ್ನು ಭೋಗ ಮಾಡ್ತಾನೆ. ಇದನ್ನೇ ಹೇಳ್ತಾರೆ ಭೋಕ್ತಾರಂ ಯಜ್ಞ ತಪಸಾಂ. ಹೀಗೆ ಅಲ್ಲಿ ಬಹಳ ದೀರ್ಘವಾಗಿ ವಿಸ್ತಾರವಾಗಿ ಹೇಳಿದ್ದಾರೆ. ಅಂತಹ ವಿಷಯಗಳನ್ನೇ ಪರಮಾತ್ಮ ಇಲ್ಲಿ ತಾನು ವಿಶೇಷವಾಗಿ ತಿಳಿಸಿದ್ದಾನೆ. ಹಾಗೇನೆ ಇಲ್ಲಿ ಯಜ್ಞ ಅಧಿಷ್ಠಾತೃತ್ವ ರೂಪ ಅಧಿಯಜ್ಞತ್ವೋಕ್ತ್ಯ ಕಥಂ ಅಧಿಯಜ್ಞ ಇತ್ಯಸ್ಯ ಭೋಕ್ತೃತ್ವಾದಿನ ಪ್ರಕಾರೇಣ ಅಧಿಯಜ್ಞತ್ವಂ ಇತಿ ಪರಿಹಾರಸ್ಯ ಪ್ರಾಪ್ತತ್ವಾತ್ ತತ್ಪರಿಹಾರೋನೋಕ್ತಃ ಇತಿ. ಹಾಗೇನೆ ಇಲ್ಲಿ 2 ಪ್ರಶ್ನೆಗಳನ್ನು ಮಾಡಿದ ಅರ್ಜುನ. ಅಧಿಯಜ್ಞ ಕಥಂ ಕ್ವ ಅಂಥೇಳಿ, ಅಧಿಯಜ್ಞ ಹೇಗೆ, ಅಧಿಯಜ್ಞ ಯಾರು ಅಂಥೇಳಿ. ಪರಮಾತ್ಮ ವಿಚಿತ್ರವಾಗಿ ಅಧಿಯಜ್ಞ ಯಾರು ಅನ್ನುವುದಕ್ಕೆ ಉತ್ತರವನ್ನು ನೀಡಿಬಿಟ್ಟ ಪರಮಾತ್ಮ. ನಾನೇ ಅಧಿಯಜ್ಞ ಅಂಥೇಳಿ. ಅಧಿಯಜ್ಞ ಕಥಂ, ನೀನೇ ಅಧಿಯಜ್ಞ ಹೇಗೆ ಅನ್ನುವುದಕ್ಕೆ ಉತ್ತರ ಇಲ್ಲಿ ನೀಡಲೇ ಇಲ್ಲ ಪರಮಾತ್ಮ. ಯಾಕೆ? ಮುಂದಿನ ಒಂದು 3-4 ಶ್ಲೋಕಗಳು ದಾಟಿದ ಮೇಲೆ ಕವಿಂ ಪುರಾಣಂ ಅನುಶಾಸಿತಾರಂ ಎನ್ನುವ ಆ ಶ್ಲೋಕದಲ್ಲಿ ಪರಮಾತ್ಮ ಇದರ ಉತ್ತರವನ್ನು ನೀಡ್ತಾನೆ. ಇಲ್ಲಿ ಯಾಕೆ ನೀಡಿಲ್ಲ ಅಂತಂದರೆ ಇಲ್ಲಿ ಇದು ಇಷ್ಟಂದರೆ ಸಾಕು. ಇಷ್ಟು ಹೇಳುವುದರಿಂದ ಮಾತ್ರ ಇಲ್ಲಿ ಈ ಸಮಸ್ಯೆಗೆ ಪೂರ್ಣತೆ ಬರ್ತದೆ. ಆದ್ದರಿಂದಾಗಿ ಪರಮಾತ್ಮ ಇಷ್ಟಕ್ಕೆ ಇದನ್ನು ನಿಲ್ಲಿಸಿ ತಾನು ಮುಂದೆ ಹೋಗ್ತಾನೆ. ಹಾಗೆಯೇ ಯಜ್ಞ ಅಧಿಷ್ಠಾತೃತ್ವ ರೂಪ ಅಧಿಯಜ್ಞತ್ವೋಕ್ತ್ಯ ಅಂತ ಹೇಳಿದರು. ಯಜ್ಞದ ಅಧಿಷ್ಠಾತ ಪರಮಾತ್ಮ. ಪರಮಾತ್ಮ ಅನೇಕ ಯಜ್ಞಗಳನ್ನು ತಾನು ಸ್ವೀಕಾರ ಮಾಡ್ತಾನೆ. ಎಂತಹ ಯಜ್ಞಗಳನ್ನು ಸ್ವೀಕಾರ ಮಾಡ್ತಾನೆ ಪರಮಾತ್ಮ? ಯಾವುದೋ ಒಂದು ದ್ರವ್ಯವನ್ನು ಕೊಟ್ವಿ, ಆ ದ್ರವ್ಯವನ್ನು ಸ್ವೀಕಾರ ಮಾಡ್ತಾನೆ. ಇವಾಗ ಹೇಳಿದಂತೇನೆ ಹೂವು, ಹಣ್ಣು, ತುಪ್ಪ, ಜೇನುತುಪ್ಪ ಇತ್ಯಾದಿಗಳನ್ನು ಸ್ವೀಕಾರ ಮಾಡ್ತಾನೆ. ಇದು ಸರಿಯೇ. ಇಷ್ಟು ಮಾತ್ರ ಅಲ್ಲದೇನೆ ನಮ್ಮ ಕಣ್ಣಿಗೆ ಕಾಣದ ಅನೇಕ ಯಜ್ಞಗಳಿವೆ. ಆ ಯಜ್ಞಗಳನ್ನು ಪರಮಾತ್ಮ ಭೋಗ ಮಾಡ್ತಾನೆ. ಏನು ಆ ಯಜ್ಞಗಳು ಅಂತಂದರೆ, ಉದಾಹರಣೆಗೆ ದ್ರವ್ಯ ಯಜ್ಞ, ದ್ರವ್ಯವನ್ನು ಕೊಟ್ವಿ, ಅದನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಅಂತ ಇಟ್ಕೊಳ್ಳೋಣ. ಅದರಲ್ಲೂ ಕೂಡ ಸ್ವಾಖ್ಯರಸವನ್ನೇ ಭೋಗ ಮಾಡ್ತಾನೆ. ಆ ಮೇಲಿನ ಚರಟು ಪದಾರ್ಥವನ್ನು ಪರಮಾತ್ಮ ಸ್ವೀಕಾರ ಮಾಡುವುದಿಲ್ಲ. ಗುಣದಲ್ಲೂ ಕೂಡ ಪರಮಾತ್ಮನ ಚಿಂತನೆಯನ್ನು ಮಾಡ್ತೇವೆ. ಯಾವುದೊಂದು ನಾವು ಒಂದು ಪದಾರ್ಥವನ್ನು ತೆಗೆದುಕೊಂಡ್ವಿ, ಇದು ಬಹಳ ಸಿಹಿ ಇದೆ ಅಂತ ಅದರಲ್ಲಿ ಸಿಹಿತ್ವವನ್ನು ತಿಳಿದು ಆ ಸಿಹಿತ್ವ, ಮಧುರತ್ವ ಎನ್ನುವ ಗುಣ, ಆ ಗುಣವೂ ಕೂಡ ಒಂದು ಯಜ್ಞ ಅಂತಾದರೂ ಇದನ್ನೂ ಅನುಸಂಧಾನ ಮಾಡಿಕೊಳ್ಳೋದು ತುಂಬ ಕಷ್ಟವೇ. ಆದರೆ ಕ್ರಿಯಾರೂಪಕವಾದಂತಹ ಯಜ್ಞಗಳನ್ನು ಕೂಡ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಏನು ಆ ಕ್ರಿಯಾಯಜ್ಞಗಳು? ಪ್ರತಿಯೊಬ್ಬ ಜೀವಿ ತಾನು ಮಲಗಿಕೊಂಡಾಗ ಅಥವಾ ಎಚ್ಚರವಿರುವಾಗ ತನ್ನ ಕೈಯನ್ನು ಆಡಿಸಿದ, ತಾನು ನಡೆದ, ತಾನು ಓಡಿದ, ತಾನು ಬಿದ್ದ, ತಾನು ಬಟ್ಟೆಗಳನ್ನು ಹಾಕಿಕೊಂಡ, ತಾನು ಬೇರೆ ದೀಪವನ್ನು ಹಚ್ಚಿದ, ಹೀಗೆ ಏನೇನು ಕ್ರಿಯೆಗಳನ್ನು ಮಾಡ್ತಾನೆ. ಆ ಕ್ರಿಯೆಯೂ ಕೂಡ ಅದೂ ಒಂದು ಯಜ್ಞ. ಆ ಯಜ್ಞದಿಂದ ಬಂದಂತಹ ವಿಶಿಷ್ಟವಾದಂತಹ ಪುಣ್ಯ ರಾಶಿಯನ್ನು ಕೂಡ ಭೋಗ ಮಾಡ್ತಾನೆ. ಹೀಗಾಗಿ ಪರಮಾತ್ಮ ಯಜ್ಞ ಭೋಕ್ತೃತ್ವ ಅದನ್ನೇ ಹೇಳಿದ ಪರಮಾತ್ಮ, ಅಧಿಯಜ್ಞೋ ಹಮೇವಾತ್ರ ದೇಹೇ ದೇಹ ಭೃತಾಂಬರ.
ಎಲ್ಲ ಜೀವನ ಶರೀರದಲ್ಲಿದ್ದು ಅವರು ಮಾಡುವಂತಹ ದ್ರವ್ಯಯಜ್ಞವನ್ನು ಸ್ವೀಕಾರ ಮಾಡ್ತೇನೆ, ಅವರು ಮಾಡುವಂತಹ ಗುಣಯಜ್ಞವನ್ನು ಸ್ವೀಕಾರ ಮಾಡ್ತೇನೆ, ಅವರು ಮಾಡುವಂತಹ ಕ್ರಿಯಾಯಜ್ಞವನ್ನು ನಾವು ಊಹಿಸಿಕೊಳ್ಳಲು ಸಾಧ್ಯ ಇಲ್ಲ. ಅಂತಹ ಭಾರೀಯಾದಂತಹ ಕ್ರಿಯಾಯಜ್ಞ, ಆ ಕ್ರಿಯಾದೊಳಗೆ ದೇವರನ್ನು ಅನುಸಂಧಾನ ಮಾಡುವುದು ನಮ್ಮಂಥವರಿಗೆ ಸಾಧ್ಯನೇ ಇಲ್ಲ. ಯಾವುದೋ ಒಂದು ಕೈ ಎತ್ತಿದ್ವಿ ಅಥವಾ ಒಂದು ಪೆನ್ನನ್ನು ಕೆಳಗೆ ಹಾಕಿದ್ವಿ, ಒಂದು ಪುಸ್ತಕ ತೆಗೆದ್ವಿ ಅಷ್ಟೇ, ನಾವೆಷ್ಟು ಮಾತ್ರ ಆಲೋಚನೆ ಮಾಡ್ತೇವೆ. ಆದರೆ ಮಹಾಜ್ಞಾನಿಗಳಿದ್ದಾರೆ, ದೇವತೆಗಳು, ಸರಸ್ವತ್ಯಾದಿಗಳು, ಅವರು ಕ್ರಿಯಾಸಾಮಾನ್ಯೇನ ಸರಸ್ವತ್ಯುಪಾಸಿತ ಬಹುಗುಣ ಇರಮಃ. ಸರಸ್ವತಿ ದೇವಿ ನಾವು ಮಾಡುವಂತಹ ಎಲ್ಲ ಕ್ರಿಯೆಗಳನ್ನು ಕೂಡ ಪರಮಾತ್ಮನ ಪೂಜೆ ಅಂತ ತಿಳಿದು ಅಲ್ಲೂ ಕೂಡ ದೇವರನ್ನು ಚಿಂತನೆ ಮಾಡುವಂತಹ ಮಹಾನುಭಾವಳು ಆಕಿ. ಆ ರೀತಿಯಾಗಿ ಆ ವಿಧವಾದಂತಹ ಕ್ರಿಯಾರೂಪವಾದಂತಹ ಆ ಯಜ್ಞವನ್ನು ಕೂಡ ಪರಮಾತ್ಮ ತಾನೇ ಸ್ವೀಕಾರ ಮಾಡ್ತಾನೆ. ಆ ರೂಪವೇ ಅಧಿಯಜ್ಞ ಅಂತ ಹೇಳಿದ ಪರಮಾತ್ಮನಿಗೆ ನಿರಾಕಾರ, ಶಾಂತಾಕಾರಂ ಭುಜಗಶೈನಂ ಪದ್ಮನಾಭಂ ಸುರೇಶಂ ಅಂತ ಈ ರೀತಿಯಾಗಿ ಹೇಳಿದಾಗ ನಿರಾಕಾರ ಅಂತ ಕೂಡ ಬೇರೆ ಬೇರೆ ಕಡೆ ಹೇಳ್ತಾರೆ. ದೇವರಿಗೆ ಯಾವ ಆಕಾರ ಇಲ್ಲ ಅಂಥೇಳಿ. ದೇವರಿಗೆ ಆಕಾರ ಇಲ್ಲ ಅಂದರೆ ಅರ್ಥ ಏನು? ದೇವರೇನಾದರೂ ಒಂದು ಅಮೀಬಾ ಇದ್ದಂತೆ ಒಂದು ವಸ್ತುವ, ಎಲ್ಲಿ ಹೋದಂತೆ ಅಲ್ಲಿರುವ ವಸ್ತುವಂತೆ ಪರಿಣಿತನಾಗ್ತಾನೆ ಅಂಥೇಳಿ? ದೇವರು ಹಾಗೆ ನಿರಾಕಾರ ಅಲ್ಲ. ದೇವರಿಗೆ ಆಕಾರ ಇದೆ. ಅದು ಎಂತಹ ಆಕಾರ ಅಂದರೆ ನಮ್ಮಂತೆ ಪಾಂಚಭೌತಿಕವಾದಂತಹ ಆಕಾರವಲ್ಲ, ಅದು ಚಿನ್ಮಯವಾದಂತಹ ಜ್ಞಾನಾನಂದಮಯವಾದಂತಹ ಆಕಾರ. ದೇವರಿಗೆ ಸೌಂದರ್ಯವೇ ಇಲ್ಲ ಅಂತಾದರೆ ಅವನು ದೇವರಂತ ಹೇಗಾಗ್ತಾನೆ? ದೇವರಲ್ಲಿ ಗುಣಗಳಿಲ್ಲ ಅಂತಂದಮೇಲೆ ಅವನು ದೇವರು ಹೇಗಾಗ್ತಾನೆ? ಹೀಗಾಗಿ ಎಲ್ಲ ಗುಣಗಳೂ ಇವೆ, ಎಲ್ಲ ಗುಣಗಳೂ ಪೂರ್ಣವಾಗಿವೆ. ಭಾರೀ ಉತ್ತಮವಾದಂತಹ ಆಕಾರ ಇದೆ. ಅಂತಹ ಆಕಾರವುಳ್ಳವನಾಗಿದ್ದಾನೆ ಅಂದರೆ ನಮ್ಮಂತೆ ವ್ಯಾವಹಾರಿಕ ನಮ್ಮ ಬುದ್ಧಿಗೆ ಎಟುಕುವ ಆಕಾರ ಅವನಿಗಿಲ್ಲ ಅನ್ನುವುದನ್ನು ತೋರಿಸುವುದಕ್ಕಾಗಿ ಪರಮಾತ್ಮನನ್ನು ನಿರಾಕಾರ ಅಂತಾರೆ. ಆ ನಿರಾಕಾರ ವಸ್ತು ಅಂತ ಯಾವುದನ್ನು ನಾವು ಹೇಳ್ತೀವೋ ಅದನ್ನೇ ಪರಮಾತ್ಮ ಹೇಳಿದ ಅಧಿಯಜ್ಞೋ ಹಮೇವಾತ್ರ. ಅರ್ಜುನ, ನೀನು ನಿನ್ನ ದೇಹದಲ್ಲಿ ಆಗುವಂತಹ ಒಂದೊಂದು ಕ್ರಿಯೆಯನ್ನು ಕೂಡ ಕ್ರಿಯೆ ಅಂತ ಭಾವಿಸ್ತಿ, ಆದರೆ ಆ ಕ್ರಿಯೆಯನ್ನು ಕೂಡ ನನ್ನ ಪೂಜೆ ಅಂತ ಭಾವಿಸಿ ಆ ಪೂಜೆಯನ್ನು ಸ್ವೀಕಾರ ಮಾಡುವ ನನ್ನ ರೂಪ ಏನಿದೆಯಲ್ಲ ನಿನ್ನಲ್ಲಿ, ಅಂದರೆ ಎಲ್ಲ ಶರೀರದಲ್ಲಿ, ಎಲ್ಲ ಜೀವಿಗಳ ಶರೀರದಲ್ಲಿ, ಆ ಜೀವಿಗಳ ಶರೀರದಲ್ಲಿ ಇರುವಂತಹ ನನ್ನ ರೂಪವನ್ನೇ ಅಧಿಯಜ್ಞ ಅಂತ ಕರೀತಾರೆ ಎನ್ನುವ ವಿಷಯವನ್ನು ಪರಮಾತ್ಮ ತಾನಿಲ್ಲಿ ತಿಳಿಸ್ತಾನೆ. ಇನ್ನು ಹೀಗೆ ಹಿಂದೆ ಹೇಳಿದಂತೇನೆ ಅಧಿಯಜ್ಞ ಕಥಂ ಎನ್ನುವ ವಿಷಯವನ್ನು ಮುಂದೆ ಕವಿಂಪುರಾಣಂ ಎನ್ನುವಲ್ಲಿ ಅಲ್ಲಿ ಹೇಳ್ತಾರೆ. ಇನ್ನು ದೇಹಭೃತಾಂಬರ ಅನ್ನುವ ವಿಷಯವನ್ನು ಕೂಡ ಮೊನ್ನೆ ನಾವು ಪ್ರಸ್ತಾವ ಮಾಡಿಕೊಂಡ್ವಿ. ಅಂದರೆ ದೇಹವನ್ನು ಪಡೆದ ಜೀವರಲ್ಲಿ ಉತ್ತಮ ನೀನು ಅಂತ ಹೇಳಿದರು. ಅಷ್ಟು ಮಾತ್ರ ಅಲ್ಲ, ದೇಹಭೃತಾಂ ದೇಹೇ ವರ ಅಂತನ್ನುವ ವಿಷಯವನ್ನು ಕೂಡ ಹೇಳ್ತಾರೆ. ಅಂದರೆ ಇಂದ್ರದೇವರು ಮಹಾ ದೊಡ್ಡ ದೇವತೆ, ಪರಮಾತ್ಮನ ಅತ್ಯಂತ ನಿಕಟವರ್ತಿ ದೇವತೆ, ದೇವರ ಹತ್ತಿರ ಇರ್ತಾನೆ. ದೇವರು ಯಾವಾಗ ಭೂಭಾರವನ್ನು ಕ್ಷಪಣ ಮಾಡಬೇಕಂತ ಇಚ್ಛೆ ಪಡ್ತಾನೋ ಆ ಭೂಭಾರದಲ್ಲಿ ಒಂದು ವಿಶಿಷ್ಟವಾದಂತಹ ಸಾಮರ್ಥ್ಯವನ್ನು, ಒಂದು ವಿಶಿಷ್ಟ ಅವತಾರವನ್ನು ಪಡೆದು ಪರಮಾತ್ಮನ ದೇವರ ಭೂಭಾರ ಹರಣದಲ್ಲಿ ದೇವರ ಸೇವೆಯನ್ನು ಮಾಡುವಂತಹ ಉತ್ತಮ ದೇವತೆ. ಅಂತಹ ದೇವತೆ ತತ್ವಾಭಿಮಾನಿ ದೇವತೆ. ಆ ತತ್ವಾಭಿಮಾನಿ ದೇವತೆ ಅವರು ಎಂತಹವರು ಅಂದರೆ ದೇಹಭೃತಾಂ ದೇಹೇ ವರ ಅಂತ ಪರಮಾತ್ಮ ಸಂಬೋಧನೆ ಮಾಡ್ತಾನೆ. ಶರೀರವನ್ನು ಪಡೆದಂತಹ ಜೀವಿಗಳ ಶರೀರದಲ್ಲಿ ಶ್ರೇಷ್ಠನಾದವನೇ. ಯಾಕೆ? ಅದೇ ಶರೀರದಲ್ಲೇ ಇನ್ನೂ ಅನೇಕ ದೇವತೆಗಳಿದ್ದಾರೆ. ಆ ಎಲ್ಲ ದೇವತೆಗಳಿಗಿಂತ ಅಂದರೆ ಕೆಲವು ದೇವತೆಗಳಿಗಿಂತ ನೀನು ಶ್ರೇಷ್ಠನಾಗಿದ್ದಿ. ಇಂದ್ರದೇವರಕ್ಕಿಂತ ಉತ್ತಮ ದೇವತೆಗಳು ನಮ್ಮ ಶರೀರದಲ್ಲಿದ್ದಾರೆ. ಆದರೆ ಇಂದ್ರನು ಸಾಮಾನ್ಯ ಅಲ್ಲ, ಮಹಾದೇವತೆ ಅನ್ನುವುದನ್ನು ತೋರಿಸುವುದಕ್ಕಾಗಿ ಪರಮಾತ್ಮ ದೇಹಭೃತಾಂ ದೇಹೇ ವರ ಅಂತ ಪರಮಾತ್ಮ ಹೇಳ್ತಾನೆ. ಒಟ್ಟಿನಲ್ಲಿ ಹೀಗೆ 8 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ 8 ಪ್ರಶ್ನೆಗಳಿಗೆ ಅನ್ನೋದರಲ್ಲಿ 2 ಪ್ರಶ್ನೆಗಳನ್ನು ಬಿಡಬೇಕು. ಒಂದು ಅಧಿಯಜ್ಞ ಕಥಂ ಅನ್ನುವ ವಿಷಯವನ್ನು ಬಿಡಬೇಕು. ಹಾಗೆ ಮರಣಕಾಲದಲ್ಲಿ ಮಾಡುವಂತಹ ಸಾಧನೆಗಳನ್ನು ಈ 2 ಪ್ರಶ್ನೆಗಳನ್ನು ಬಿಟ್ಟಾಗ ಇನ್ನು 6 ಪ್ರಶ್ನೆಗಳ ಏನು ಸಂಗ್ರಹ ಇದೆಯೋ ಅದನ್ನು ವ್ಯಾಖ್ಯಾನಕಾರರು ತಿಳಿಸ್ತಾರೆ. ಮೊಟ್ಟ ಮೊದಲನೇ ಪ್ರಶ್ನೆಗೆ ಹೇಳ್ತಾರೆ, ಬ್ರಹ್ಮ ಮಮ ವ್ಯಾಪ್ತ ರೂಪಂ ಪರಂ ಅಕ್ಷರ ಮುಚ್ಯತೆ. ಮೊದಲನೇ ಪ್ರಶ್ನೆ ಕಿಂ ತದ್ ಬ್ರಹ್ಮ ಅಂತ ಏನು ಪ್ರಶ್ನೆ ಮಾಡಿದ್ರಲ್ಲ, ಆ ಪ್ರಶ್ನೆಗೆ ಬ್ರಹ್ಮಂ ನನ್ನ ವ್ಯಾಪ್ತ ರೂಪವಾದಂತಹ ಸರ್ವೋತ್ತಮವಾದಂತಹ ಯಾವ ರೂಪ ಇದೆಯೋ ಅದನ್ನೇ ಅಕ್ಷರ, ಅದನ್ನೇ ಬ್ರಹ್ಮ ಅಂತ ಕರೀತಾರೆ ಎನ್ನುವ ಮೊದಲನೇ ಪ್ರಶ್ನೆಗೆ ಉತ್ತರವನ್ನು ನೀಡಿದ. ಕಿಮಧ್ಯಾತ್ಮಂ ಅನ್ನುವುದಕ್ಕೆ ಅಧ್ಯಾತ್ಮಂ ಸ್ವಭಾವ ಜೀವ ಚಿತ್ ಉಪಕಾರಿ ದೇಹೇಂದ್ರಿಯಾಂತಃಕರಣ ಲಕ್ಷಣ ಪದಾರ್ಥ.
ಚಿನ್ಮಯನಾದಂತಹ ಜೀವನಿಗೆ ಉಪಕಾರಕತ್ವೇನ ಇರುವಂತಹ ಇಂದ್ರಿಯ ಅಂತಃಕರಣ ಲಕ್ಷಣ ರೂಪವಾದಂತಹ ಸ್ವಭಾವಭೂತವಾದಂತಹ ಪದಾರ್ಥ ಏನಿದೆಯೋ ಇದನ್ನೇ ಅಧ್ಯಾತ್ಮ ಅಂತ ಕರೀತಾರೆ ಅಂತ ಪರಮಾತ್ಮ ತಿಳಿಸಿದ. ಅಥವಾ ಜೀವರಾಶಿರ್ವ, ಇಡೀ ಎಲ್ಲರನ್ನು ಕೂಡ ಅಧ್ಯಾತ್ಮ ಅಂತಲೂ ಕೂಡ ಕರೀತಾರೆ. ಇನ್ನು ಕಿಂ ಕರ್ಮ ಪುರುಷೋತ್ತಮ ಎನ್ನುವ ಮೂರನೇ ಪ್ರಶ್ನೆಗೆ ಉತ್ತರವನ್ನು ನೀಡಿದ ಪರಮಾತ್ಮ ಭೂತಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಜ್ಞಿತಃ. ಕರ್ಮತು ಚರಾಚರ ವಿಷಯಕ ಈಶ್ವರ ಕರ್ತೃಕ ಸರ್ಜನಂ. ಪರಮಾತ್ಮ ತನ್ನ ಇಚ್ಛೆಯಿಂದ ಮಾಡುವಂತಹ ಚರಾಚರ ಜಗತ್ತಿನ ಸೃಷ್ಟಿಯಾದಿಗಳೇನಿದೆಯಲ್ಲ ಇದನ್ನೇ ಕರ್ಮ ಅಂತ ಕರೀತಾರೆ. ಅಂದರೆ ನಮ್ಮ ಕೈ ಎತ್ತೋದು ಇವುಗಳನ್ನು ಕರ್ಮ ಅಂತ ಕರೀತಾರೆ. ಆದರೆ ಅತೀ ದೊಡ್ಡದು, ಇಡೀ ಜಗತ್ತಿನಲ್ಲಿ ಜೀವನು ಸಾಧಿಸಲು ಬರದಂತಹ ಯಾವುದಾದರೂ ಕರ್ಮ ಇದ್ದರೆ ಅದು ಆ ಪರಮಾತ್ಮನ ಕರ್ಮ ಎನ್ನುವ ವಿವಕ್ಷೆಯಿಂದ ಮಾತ್ರ ಈ ರೀತಿಯಾಗಿ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಅಧಿಭೂತಂ ಕ್ಷರೋಭಾವ. ಇನ್ನು ಯಾವ ಯಾವ ವಸ್ತುವು ಇದು ನಾಶವಾಗ್ತದೋ ಆ ಎಲ್ಲವೂ ಕೂಡ ಅಧಿಭೂತ ಅಂತ ಕರೀತಾರೆ ಅಂತ ಹೇಳ್ತಾನೆ ಪರಮಾತ್ಮ. ಯಾವುದಾವುದನ್ನು ಕರೀತಾನೆ? ಉತ್ಪತ್ತಿ ವಿನಾಶವಾನ್ ದೇಹೇಂದ್ರಿಯ ಅನ್ಯ ಪದಾರ್ಥ ಉಚ್ಯತೆ. ದೇಹ ಇಂದ್ರಿಯ ಇವೆರಡು ಬಿಟ್ಟು ಜೀವನಿಗೆ ಉಪಕಾರಕವಾಗಿ ಇರುವಂತಹ ಯಾವ ಯಾವ ವಸ್ತುವಿದೆಯೋ ಆ ಎಲ್ಲ ವಸ್ತುಗಳನ್ನು ಕೂಡ ಅಧಿಭೂತ ಅಂತ ಕರೀತಾರೆ. ಹೇಗೆ ಇದು ಅಧಿಭೂತ? ಜೀವನಿಗೆ ಎಲ್ಲೋ ಮಹತ್ತತ್ವ ಇದೆ, ಮಹತ್ತತ್ವದಿಂದ ಇಲ್ಲಿರುವಂತಹ ಜೀವನಿಗೆ ಏನು ಉಪಕಾರ ಆಗಿದೆ ಅಂತ ನಮಗೆ ಪ್ರಶ್ನೆ ಬರಬಹುದು. ಅದಕ್ಕೆ ತುಂಬ ಸುಂದರವಾಗಿ ಶಾಸ್ತ್ರದಲ್ಲಿ ತಿಳಿಸ್ತಾರೆ. ನಮ್ಮ ಎದುರಲ್ಲಿ ಸಿಹಿಯಾದ ಪದಾರ್ಥ ಇದೆ, ಹಾಗೆ ಉಪ್ಪುನೂ ಇದೆ, ಎರಡೂ ಇದೆ, ಅಥವಾ ಖಾರ ಪದಾರ್ಥ ಇದೆ. ಸಿಹಿಯಾದ ಪದಾರ್ಥವನ್ನು ತಿಂದಾಗ ಇದು ಸಿಹಿಯಾದ ಪದಾರ್ಥ, ಇದನ್ನು ಹಾಲಿನಲ್ಲಿ ಬೆರೆಸಬೇಕು ಅಥವಾ ಇದನ್ನು ಪಾಯಸ ಮಾಡಲಿಕ್ಕೆ ಬರ್ತದೆ ಎನ್ನುವ ನಮಗೆ ಜ್ಞಾನ ಏನು ಬರ್ತದಲ್ಲ ಇದು ಮಹತ್ತತ್ವದಿಂದ ಬರ್ತದೆ. ಉಪ್ಪಿನ ಪದಾರ್ಥವನ್ನು ಹಾಲಿನಲ್ಲಿ ಬೆರೆಸುವಂತಿಲ್ಲ, ಹಾಲು ಕೆಟ್ಟು ಹೋಗ್ತದೆ. ಖಾರವಾದ ಪದಾರ್ಥದಲ್ಲಿ ಸಕ್ಕರೆ ಹಾಕುವಂತಿಲ್ಲ, ಅದರ ರುಚಿ ಕೆಟ್ಟು ಹೋಗ್ತದೆ. ಯಾಕೆ? ಖಾರ ಪದಾರ್ಥದಿಂದ ಬರುವಂತಹ ರುಚಿಯೇ ಬೇರೆ ಎನ್ನುವ ವ್ಯತ್ಯಾಸ ಏನು ಜ್ಞಾನ ಇದೆಯಲ್ಲ ಈ ಜ್ಞಾನವನ್ನು ನೀಡುವುದು ಮಹತ್ತತ್ವದ ಗುಣ, ಇದು ಮಹತ್ತತ್ವದ ಕಾರ್ಯ ಇದು. ಹೀಗಾಗಿ ಆ ಮಹತ್ತತ್ವವೂ ನಮಗೆ ಉಪಕಾರಕವಾಗ್ತದೆ. ಅದಕ್ಕಾಗಿ ಹೇಳಿದ ಪರಮಾತ್ಮ ಜೀವನಿಗೆ ಉಪಕಾರಕವಾಗಿರುವಂತಹ ಪ್ರತಿಯೊಂದು ವಸ್ತುವು ಕೂಡ ಅಧಿಭೂತ ಅಂತ ಕರೀತಾರೆ. ಹಾಗೇನೆ ಅಹಂಕಾರ ತತ್ವ ಇದೆ. ಅಹಂಕಾರ ತತ್ವದಿಂದ ನಮಗೇನು ಉಪಕಾರ ಅಂತಂದರೆ, ನಾನು ಇಲ್ಲಿ ಕೂತಿದ್ದೇನೆ, ನಾನು ಅಲ್ಲಿಗೆ ಹೋದೆ, ನಾನು ಬಂದೆ, ನಾನು ತಿಂದೆ, ಈ ಎಲ್ಲ ಪ್ರತೀತಿಗಳಲ್ಲೂ ಕೂಡ ನಾನು ಎನ್ನುವ ಭಾವನೆ ಏನು ಬರ್ತದಲ್ಲ, ನಾನು ಅಂತ ಅನ್ನೋದಕ್ಕೆ ಅಹಂಕಾರ ದೋಷ ಅಂತ ಅರ್ಥ ಅಲ್ಲ, ಕೇವಲ ಜೀವನಿಗೆ ಬರುವಂತಹ ಪ್ರತೀತಿ. ಆ ಪ್ರತೀತಿಗೆ ಹೇಗೆ ಬರ್ತದೆ ಆ ಪ್ರತೀತಿ? ಆ ಅಹಂಕಾರ ತತ್ವಕ್ಕೆ ಅಭಿಮಾನಿಗಳಾದಂತಹ ರುದ್ರದೇವರ ಅನುಗ್ರಹದಿಂದ ಮನುಷ್ಯನಿಗೆ ಆ ಪ್ರತೀತಿ ಬರ್ತದೆ. ಹಿಂದೆ ಮಹತ್ತತ್ವದ ಅಭಿಮಾನಿಗಳಾದಂತಹ ಬ್ರಹ್ಮದೇವರಿಂದ ಆ ವಿಧವಾದಂತಹ ನಮಗೆ ಪ್ರತೀತಿ ಬಂದರೆ, ಇಲ್ಲೂ ಕೂಡ ಅಹಂಕಾರ ತತ್ವದ ಅಭಿಮಾನಿಗಳಾದಂತಹ ರುದ್ರದೇವರಿಂದ ಮಾತ್ರ ಪ್ರತಿಯೊಬ್ಬ ಜೀವನಿಗೂ ಕೂಡ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಅಹಂ ಅಂತ ಬರ್ತದೆ. ಇಷ್ಟೊತ್ತು ಆರಾಮಾಗಿ ನಿದ್ದೆ ಮಾಡಿ ಎದ್ದೆ ಅಂತ ನಾವಂತೀವಿ. ಆ ಮಲಗಿದಾಗಲೂ ಕೂಡ ಅವನಿಗೆ ಅಹಂ ಅಹಂ ಅಂತ ಪ್ರತೀತಿ ಬರ್ತಾನೇ ಇರ್ತದೆ ಅಂತ ಶಾಸ್ತ್ರದಲ್ಲಿ ತಿಳಿಸ್ತಾರೆ. ಒಂದು ವೇಳೆ ಅಹಂ ಅನ್ನುವ ಪ್ರತೀತಿ ನಿಂತು ಹೋಯಿತು ಅಂತಂದರೆ ಅವನು ಸತ್ತ ಅಂತ ಅರ್ಥ, ಅವನು ಬದುಕಿಲ್ಲ ಅಂತ ಅರ್ಥ ಅನ್ನುವ ವಿಷಯವನ್ನು ಹೇಳ್ತಾರೆ. ಕ್ಷಣ ಕ್ಷಣಕ್ಕೂ ಅಹಂ ಅಹಂ ಅಂತ ಬರ್ತಾನೆ ಇರ್ತದೆ ಅಂತ ಹೇಳ್ತಾರೆ. ಆ ಅಹಂ ಅನ್ನುವ ಪ್ರತೀತಿ ಕ್ಷಣ ಕ್ಷಣಕ್ಕೆ ಬರಲಿಕ್ಕೆ ಕಾರಣ ಏನು? ಅದು ಅಹಂಕಾರ ತತ್ವದ ಕಾರ್ಯ ಅನ್ನುವುದಾಗಿ ಏನು ತಿಳಿಸ್ತಾರೋ ಅದೇ ವಿಷಯವನ್ನು ಹೇಳ್ತಾರೆ. ಹಾಗೆ ಇನ್ನು ಇದು ಅಧಿಭೂತ ಅಧ್ಯಾತ್ಮ ಅಂತ ಹೇಳಿದರು. ಅಥವಾ ಜೀವರಾಶಿರ್ವ ಅಧಿದೈವತಂ ಚ ಪುರುಷಃ ಬ್ರಹ್ಮ ಸಂಕರ್ಷಣೋವ. ಇನ್ನು ಮುಂದಿನದ್ದು ಅಧಿದೈವತ ಬ್ರಹ್ಮದೇವರು ಅಥವಾ ಸಂಕರ್ಷಣ ಶೇಷದೇವರನ್ನು ಕೂಡ ಅಧಿದೈವ ಅಂತ ಕರೆಯಬಹುದು ಅಂತ ಹೇಳಿದರು. ಅಂದಮೇಲೆ ದೇಹಸ್ಥಿತ ಅಧಿಕ ಯಾಜ್ಯತ್ವ ಹೇತುನ ಅಧಿಯಜ್ಞ ರೂಪವಿಶೇಷ ಅಹಮೇವ. ಇನ್ನು ಅಧಿಯಜ್ಞ ಅಂತ ಯಾರನ್ನು ಕರೀತಾರೆ? ನನ್ನನ್ನು ಮಾತ್ರ ಅಧಿಯಜ್ಞ ಅಂತ ಕರೀತಾರೆ. ಯದ್ವಾ ಸ್ವಭಾವ ಭಗವತ್ ಸ್ವಭಾವ ಅಧ್ಯಾತ್ಮಂ ಉಚ್ಯತೆ. ಇನ್ನು ಅಧ್ಯಾತ್ಮ ಅಂತ ಯಾರನ್ನು ಕರೀತಾರೆ? ಸ್ವಭಾವೋಧ್ಯಾತ್ಮ ಉಚ್ಯತೆ ಅಂತ ಪರಮಾತ್ಮ ಅಲ್ಲಿ ತಿಳಿಸಿದ. ಅದನ್ನು ಹೇಳ್ತಾರೆ ಸ್ವಭಾವವನ್ನು ಅಧ್ಯಾತ್ಮ ಅಂತ ಕರೀತಾರೆ, ಅಥವಾ ಪರಮಾತ್ಮನ ಸ್ವಭಾವವನ್ನು ಅಧ್ಯಾತ್ಮ ಅಂತ ಕರೀತಾರೆ. ಯಾಕೆ? ಆತ್ಮನಕ್ಕಿಂತ ಉತ್ತಮವಾಗಿದೆ. ನಾವೆಲ್ಲರೂ ಕೂಡ ಜೀವಾತ್ಮರು.
ನಮ್ಮನ್ನು ಮೀರಿ ಇದೆ ಪರಮಾತ್ಮನ ಸ್ವಭಾವ. ಆದ್ದರಿಂದಾಗಿ ನಮ್ಮ ಬುದ್ಧಿಗೆ ಎಟಕದ ಸ್ವಭಾವವಾದ್ದರಿಂದಾಗಿ ಪರಮಾತ್ಮನನ್ನು ಅಧ್ಯಾತ್ಮ ಅಂತ ಕರೀತಾರೆ. ಕ್ಷರೋಭಾವಃ ಸರ್ವಜೀವರಾಶಿ ಅಧಿಭೂತಂ. ಎಲ್ಲ ಯಾವ ಯಾರಾದರೆ ಯಾರ ಶರೀರವಾದರೆ ಸೃಷ್ಟಿಯನ್ನು ಪಡೀತದೆ, ಯಾರ ಶರೀರವಾದರೆ ಲಯವನ್ನು ಹೊಂದುತ್ತದೆ, ಅಂತಹ ಎಲ್ಲರೂ ಕೂಡ ಇವು ಅಧ್ಯಾತ್ಮ ಅಂತ ಕರೀತಾರೆ, ಅಧಿಭೂತ ಅಂತ ಕರೀತಾರೆ. ಭೂತ ಶಬ್ದಿತ ಪೃಥಿವ್ಯಾಧಿ ಜಡಾಧಿಕತ್ವಾತ್. ಯಾಕೆ ಜೀವನನ್ನಾದರೂ ಅಧಿಭೂತ ಅಂತ ಯಾಕೆ ಕರಿಬೇಕು ಅಂತಂದರೆ, ಜೀವ ಇವನೇನಾಗಿದ್ದಾನೆ ಜಡವಾದಂತಹ ಪೃಥಿವ್ಯಾದಿಗಳಿಗಿಂತ ಉತ್ತಮ. ಭೂತಾನಿ ಅಧಿ, ಈ ಜಡಾತ್ಮಕವಾದಂತಹ ಭೂತಗಳಿಗಿಂತ ಉತ್ತಮನಾಗಿದ್ದಾನೆ. ಆದ್ದರಿಂದಾಗಿ ಜೀವನನ್ನು ಅಧಿಭೂತ ಅಂತ ಕರೀತಾರೆ. ಇನ್ನು ಶಕಾರ ಪ್ರಾಣ ಆತ್ಮ ಇತಿ ಶ್ರುತ್ಯ ಶಕಾರಸ್ಯ ಚೇಷ್ಟಾಪರಪರ್ಯಾಯ ಪ್ರಾಣವಾಚಿತ್ವ ಎನ್ನುವ ಐತರೇಯದ ವಾಕ್ಯ. ಐತರೇಯ ಉಪನಿಷತ್ತಿನಲ್ಲಿ ಹೇಳ್ತಾರೆ, ವಿಷ್ಣು ಎನ್ನುವ ಶಬ್ದದ ಅರ್ಥವನ್ನು ಹೇಳುವಾಗ ಶಕಾರ ಅಂದರೆ ಪ್ರಾಣ ಆತ್ಮ. ವಿಷ್ಣು ಎನ್ನುವ ಏನು ಶಬ್ದ ಇದೆ ಅದರಲ್ಲಿ ಶಕಾರಕ್ಕೆ ಪ್ರಾಣ ಆತ್ಮ ಅಂತ ಹೇಳ್ತಾರೆ. ಅಧಿದೈವತ ಅಂತ ಕರೀತಾರೆ. ಯಾಕೆ ಅದನ್ನು ಅಧಿದೈವತ ಅಂತ ಕರೀತಾರೆ ಅಂತಂದರೆ, ಆ ವಿಧವಾದಂತಹ ಯಾವ ರೀತಿಯಾಗಾದರೆ ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದಾನೋ, ಸರ್ವತ್ರ ವ್ಯಾಪ್ತನಾಗಿ ಈ ಜಗತ್ತನ್ನು ತಾನು ಮುಂದೆ ಹೇಗೆ ನಡೆಸ್ತಾನೋ ಆದ್ದರಿಂದಾಗಿ ಮಾತ್ರ ಪರಮಾತ್ಮನನ್ನು ವಿಷ್ಣು ಅಂತ ಕರೀತಾರೆ ಎನ್ನುವ ಅರ್ಥವನ್ನು ಏನು ತಿಳಿಸಿದ್ದಾರೋ ಅಂತಹ ಪರಮಾತ್ಮನೇ ತಾನು ಅಧಿಭೂತನಾಗಿದ್ದಾನೆ, ಅಧಿದೇವತೆಯಾಗಿದ್ದಾನೆ ಎನ್ನುವ ವಿಷಯವನ್ನು ತಿಳಿಸ್ತಾರೆ. ಇನ್ನು ಮುಂದೂ ಕೂಡ ಅನೇಕ ವಿಷಯಗಳನ್ನು ತಿಳಿಸ್ತಾರೆ. ಆ ವಿಷಯಗಳನ್ನು ಅನಂತರ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಅಕ್ಷರ ಬ್ರಹ್ಮಯೋಗೋ ನಾಮ ಅಷ್ಟಮೋಧ್ಯಾಯಃ. ಅರ್ಜುನ ಉವಾಚ ಕಿಂ ತದ್ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ ಅಧಿಯಜ್ಞಃ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣಕಾಲೇಪಿ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಶ್ರೀಭಗವಾನ್ ಉವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮಮುಚ್ಯತೆ ಭೂತಭಾವೋದ್ಭವಕರಃ ವಿಸರ್ಗಃ ಕರ್ಮ ಸಂಜ್ಞಿತಃ. ಅಧಿಭೂತಂ ಕ್ಷರೋ ಭಾವಃ ಪುರುಷಶ್ಚಾಧಿದೈವತಂ ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಭೃತಾಂ ವರ ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೇಯ ಸದಾ ತದ್ಭಾವಭಾವಿತಃ. ತಸ್ಮಾತ್ ಸರ್ವೇಷು ಕಾಲೇಷು
ಮಾಮನುಸ್ಮರಯುಧ್ಯ ಚ मामनुस्मरयुध्य च ಮಯ್ಯರ್ಪಿತಮನೋಬುದ್ಧಿಃ मय्यर्पितमनो बुद्धिः ಮಾಮೇವೈಷ್ಯತ್ಯ ಸಂಶಯಃ मामेवैष्यस्य संशयः ಅಭ್ಯಾಸಯೋಗಯುಕ್ತೇನ अभ्यासयोगयुक्तेन ಚೇತಸಾ ನಾನ್ಯಗಾಮಿನಾ चेतसा नान्यगामिना ಪರಮಂ ಪುರುಷಂ ದಿವ್ಯಂ परमं पुरुषं दिव्यम् ಯಾತಿ ಪಾರ್ಥಾನುಚಿಂತಯನ್ याति पार्थानुचिन्तयन् ಕವಿಂ ಪುರಾಣಂ ಅನುಶಾಸಿತಾರಂ कविं पुराणम् अनुशासितारम् ಅಣೋರಣೀಯಾನ್ ಸಮನುಸ್ಮರಿದ್ಯಃ अणोरणीयान् समनुस्मरेद्यः ಸರ್ವಸ್ಯ ದಾತಾರಮಚಿಂತ್ಯ ರೂಪಂ सर्वस्य धातारमचिन्त्य रूपम् ಆದಿತ್ಯವರ್ಣಂ ತಮಸಃ ಪರಸ್ತಾತ್ आदित्यवर्णं तमसः परस्तात् ಪ್ರಯಾಣಕಾಲೇ ಮನಸಾಚಲೇನ प्रयाणकाले मनसाचलेन ಭಕ್ತ್ಯಾ ಯುಕ್ತೋ ಯೋಗಬಲೇನ ಚೈವ युक्ता युक्तो योगबलेन चैव ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ भ्रुवोर्मध्ये प्राणमावेश्य सम्यक् ಸತಂ ಪರಂ ಪುರುಷಮುಪೈತಿ ದಿವ್ಯಂ सतं परं पुरुषमुपैति दिव्यम् ಯದಕ್ಷರಂ ವೇದವಿದೋ ವದಂತಿ यदक्षरं वेदविदो वदन्ति ವಿಶಂತಿ ಯದ್ಯತಯೋ ವೀತರಾಗಾಃ विशन्ति यद्यतयो वीतरागाः ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ यदिच्छन्तो ब्रह्मचर्यं चरन्ति ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ तत्ते पदं सङ्ग्रहेण प्रवक्ष्ये ಸರ್ವದ್ವಾರಾಣಿ ಸಂಯಮ್ಯ सर्वद्वाराणि संयम्य ಮನೋಹೃದಿ ನಿರುಧ್ಯ ಚ मनोहृदि निरुध्य च ಮೂರ್ಧ್ಯಾಧಾಯಾತ್ಮನಃ ಪ್ರಾಣಂ मूर्धाधायात्मनः प्राणम् ಆಸ್ಥಿತೋ ಯೋಗಧಾರಣಾಂ आसितो योगधारणाम् ಓಮಿತ್ಯೇಕಾಕ್ಷರಂ ಬ್ರಹ್ಮ ओमित्येकाक्षरं ब्रह्म ವ್ಯಾಹರನ್ ಮಾಂ ಅನುಸ್ಮರನ್ व्याहरन् मामनुस्मरन् ಯಃ ಪ್ರಯಾತಿತ್ಯಜನ್ ದೇಹಂ यः प्रयाति त्यजन् देहम् ಸ ಯಾತಿ ಪರಮಾಂ ಗತಿಂ स याति परमां गतिम् ಅನನ್ಯಚೇತಾಃ ಸತತಂ अनन्यचेता सततम् ಯೋ ಮಾಂ ಸ್ಮರತಿ ನಿತ್ಯಶಃ यो मां स्मरति नित्यशः ತಸ್ಯಾಹಂ ಸುಲಭಃ ಪಾರ್ಥ್ तस्याहं सुलभः पार्थ ನಿತ್ಯಯುಕ್ತಸ್ಯ ಯೋಗಿನಃ नित्ययुक्तस्य योगिनः ಮಾಮುಪೇತ್ಯ ಪುನರ್ಜನ್ಮ मामुपेत्य पुनर्जन्म ದುಃಖಾಲಯಮಶಶ್ವತಂ दुःखालयं शाश्वतम् ನಾಪ್ನುವಂತಿ ಮಹಾತ್ಮಾನಃ नाप्नुवन्ति महात्मानः ಸಂಸಿದ್ಧಿಂ ಪರಮಾಂ ಗತಾಃ संसिद्धिं परमागताः ಆಬ್ರಹ್ಮಭುವನಾಲ್ಲೋಕಾಃ आब्रह्मभुवनालोकाः ಪುನರಾವರ್ತಿನೋರ್ಜುನ पुनरावर्तिनोऽर्जुन ಮಾಮುಪೇತ್ಯತು ಕೌಂತೇಯ मामुपेत्य तु कौन्तेय ಪುನರ್ಜನ್ಮ ನ ವಿದ್ಯತೆ पुनर्जन्म न विद्यते ಸಹಸ್ರಯುಗಪರ್ಯಂತಂ सहस्रयुगपर्यन्तम् ಅಹರ್ಯದ್ಬ್ರಹ್ಮಣೋ ವಿದುಃ अहर्यद्ब्रह्मणो विदुः ರಾತ್ರಿಂ ಯುಗಂ ಸಹಸ್ರಾಂತಾಂ रात्रिं युगं सहस्रान्ताम् ದೇಹೋರಾತ್ರವಿದೋ ಜನಾಃ देवो रात्रविदो जनाः ಅವ್ಯಕ್ತಾದ್ವ್ಯಕ್ತಯಃ ಸರ್ವಾಃ अव्यक्ताव्यक्तयः सर्वाः
प्रभवन्त्यहरागमे प्रभवन्त्यहरागमे रात्र्यागमे प्रलीयन्ते रात्र्यागमे प्रलीयन्ते तत्रैवाव्यक्तसंज्ञके तत्रैवाव्यक्तसंज्ञके भूतग्रामः स एवायं भूतग्रामस्य एवायं भूत्वा भूत्वा प्रलीयते भूत्वा भूत्वा प्रलीयते रात्र्यागमे वशः पार्थ रात्र्यागमे वशः पार्थ प्रभवत्यहरागमे प्रभवत्यहरागमे परस्तस्मात्तु भावोऽन्यः परस्तस्मात्तु भावोऽन्यः अव्यक्तो व्यक्तात् सनातनः अव्यक्तो व्यक्तः सनातनः यस्य सर्वेषु भूतेषु यस्य सर्वेषु भूतेषु नश्यत्सु न विनश्यति नश्यत्सु न विनश्यति अव्यक्तोऽक्षर इत्युक्तः अव्यक्तोऽक्षर इत्युक्तः तमाहुः परमां गतिम् तमाहुः परमां गतिम् यं प्राप्य न निवर्तन्ते यं प्राप्य न निवर्तन्ते तद्धाम परमं मम तद्धाम परमं मम पुरुषः स परः पार्थ पुरुषस्य परः पार्थ भक्त्या लभ्यस्त्वनन्यया भक्त्या लभ्यस्त्वनन्यया यस्यान्तस्थानि भूतानि यस्यान्तस्थानि भूतानि येन सर्वमिदं ततम् येन सर्वमिदं ततम् यत्र काले त्वनावृत्तिम् यत्र काले त्वनावृत्तिम् आवृत्तिं चैव योगिनः आवृत्तिं चैव योगिनः प्रयाता यान्ति तं कालम् प्रयाता यान्ति तं कालम् वक्ष्यामि भरतर्षभ वक्ष्यामि भरतर्षभ अग्निर्ज्योतिरः शुक्लः अग्निर्ज्योतिरः शुक्लः षण्मासा उत्तरायणम् षण्मासा उत्तरायणम् तत्र प्रयाता गच्छन्ति तत्र प्रयातः गच्छन्ति ब्रह्म ब्रह्मविदो जना ब्रह्म ब्रह्मविदो जनाः धूमो रात्रिस्तथा कृष्णः धूमो रात्रिस्तथा कृष्णः षण्मासा दक्षिणायनम् षण्मासा दक्षिणायनम् तत्र चान्द्रमसं ज्योतिः तत्र चान्द्रमसं ज्योतिः योगी प्राप्य निवर्तते योगी प्राप्य निवर्तते शुक्लकृष्णे गतिह्येते शुक्लकृष्णे गतिहेते जगतः शाश्वते मते जगतः शाश्वते मते एकया यात्यनावृत्तिम् एकया यात्यनावृत्तिम् अन्यया वर्तते पुनः अन्यया वर्तते पुनः नैते श्रुती पार्थ जानन् नैते श्रुति पार्थ जानन् योगी मुह्यति कश्चन योगी मुह्यति कश्चन तस्मात् सर्वेषु कालेषु तस्मात् सर्वेषु कालेषु योगयुक्तो भवार्जुन योगयुक्तो भवार्जुन वेदेषु यज्ञेषु तपस्सु चैव वेदेषु यज्ञेषु तपस्सु चैव दानेषु यत्पुण्यफलं प्रदिष्टम् दानेषु यत्पुण्यफलं प्रदिष्टम् अत्येति तत्सर्वमिदं विदित्वा अत्येति तत्सर्वमिदं विदित्वा योगी परं स्थानमुपैति चाद्यम् योगी परं स्थानमुपैति चाद्यम् इति श्रीमद्भगवद्गीतासु इति श्रीमद्भगवद्गीतासु उपनिषत्सु उपनिषत्सु ब्रह्मविद्यायां ब्रह्मविद्यायां योगशास्त्रे योगशास्त्रे
ಶ್ರೀಕೃಷ್ಣಾರ್ಜುನ ಸಂವಾದೇ ಶ್ರೀಕೃಷ್ಣಾರ್ಜುನ ಸಂವಾದೇ ಅಕ್ಷರ ಬ್ರಹ್ಮಯೋಗೋ ನಾಮ ಅಕ್ಷರ ಬ್ರಹ್ಮಯೋಗೋ ನಾಮ ಅಷ್ಟಮೋಧ್ಯಾಯಃ. ಅಷ್ಟಮೋಧ್ಯಾಯಃ. ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀವಿಜಯೋ ಭೂತಿಃ ತತ್ರ ಶ್ರೀ ವಿಜಯೋ ಭೂತಿಃ ಧ್ರುವಾನೀತಿರ್ಮತಿರ್ಮಮ. ಧ್ರುವಾನೀತಿರ್ಮತಿರ್ಮಮ. ನಾವು ಶ್ಲೋಕಗಳ ಪಾರಾಯಣವನ್ನು ನಡೆಸಿದ್ವಿ, ಪ್ರವಚನವನ್ನು ಕೇಳಿದ್ದೇವೆ. ಈ ಸಂದರ್ಭದಲ್ಲಿ ನಮಗೆ ಗೊತ್ತಾಗಿಯೋ ಗೊತ್ತಾಗದೇನೋ ಅನೇಕ ತಪ್ಪುಗಳು ನಡೆದಿದೆ. ಆದ್ದರಿಂದ ಜ್ಞಾತಾಜ್ಞಾತವಾದ ಈ ಎಲ್ಲ ತಪ್ಪುಗಳನ್ನು ಪರಿಹಾರ ಮಾಡುವಂಥ ಆ ನಾರಾಯಣ ದೇವರಲ್ಲಿ ಶ್ರೀನಿವಾಸನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಯದಕ್ಷರ ಪದಭ್ರಷ್ಟಂ ಯದಕ್ಷರ ಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೇ. ನಾರಾಯಣ ನಮೋಸ್ತುತೇ. ನಮ್ಮ ಕೈಗಳನ್ನು ಮುಗಿದುಕೊಂಡು ನಾವು ಮಾಡಿದ ಈ ಕರ್ಮವನ್ನು ಭಗವಂತನಿಗೆ ಸಮರ್ಪಣೆ ಮಾಡೋಣ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣಾಯೇತಿ ಸಮರ್ಪಯಾಮಿ. ಸಮಸ್ತ ಲೋಕಗಳಿಗೂ ಮಂಗಳವನ್ನು ಬಯಸುವುದು ನಮ್ಮ ಭಾರತೀಯ ಸಂಸ್ಕೃತಿಯ ಪರಂಪರೆ. ಅದಕ್ಕನುಗುಣವಾಗಿ ಈ ಪಾರಾಯಣ ಪ್ರವಚನಗಳಿಂದ ಬಂದ ಪುಣ್ಯದಿಂದ ಸಮಗ್ರ ಪ್ರಪಂಚ, ವಿಶೇಷವಾಗಿ ನಮ್ಮ ಭಾರತ ದೇಶ ಕಲ್ಯಾಣವನ್ನು ಹೊಂದಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿದ್ ದುಃಖಭಾಗ್ ಭವೇತ್. ಮಾ ಕಶ್ಚಿದ್ ದುಃಖಭಾಗ್ ಭವೇತ್. ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇ ಅರ್ಥಿನಾಂ ನಿಧಯೇ ಅರ್ತಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ.